ಮಂತ್ರಗಳದಾವ. ಒಂದನೇ ಅಧ್ಯಾಯ ಒಲ್ಲಿ 20ನೇ ಮಂತ್ರ 1-1-20 ಬಾಪಾಟ್ ಮಾಡ್ರಿ. 1-1-20 ಬರ್ಕೊಡ್ರಿ. ಇಲ್ಲಾಂದ್ರೆ ಓದಿ ಹೇಳಂದ್ರೆ ಇಲ್ಲೇ ಏನ್ ಕೇಳ್ಯಾನಂದ್ರೆ ನಚಿಕೆ ಆತ್ಮಜ್ಞಾನಕ್ಕಾಗಿ ಕೇಳ್ಯಾನ. ಅದು ಯಾಕೆ ಮುಖ್ಯ ಅಂತಂದ್ರ ಇದ್ರ ಮ್ಯಾಗ ಕಠೋಪನಿಷತ್ ನಿಂತದ. ಆದ್ರಿಂದ ಇದು ಬಹಳ ಪ್ರಮುಖ ಮಂತ್ರ. 1-1-20 ಅದನ್ನ ಓದೇ ಹೇಳ್ಬಿಡ್ತೀನಿ ಅಂದ್ರಿ. ಯಾಕೆ ಅವಸರ ಮಾಡುದು, ಬಹಳ ಇಂಪಾರ್ಟೆಂಟ್ ಅದ. ಮುಂದ್ ಹೋಗಾಕ್ ಮನಸ್ಸು ಆಗವಲ್ಲ. ಸಾರಾಂಶ ನೀನು ಹೇಳ್ಯಾರ ಅವರು ಇರ್ಲಿ, ಹೇಳಿದ್ರು ನಾವು ಇನ್ನೊಂದ್ ಸ್ವಲ್ಪ ನೋಡ್ಕೊಂಡು ಹೋಗೋಣ. ಏಯಂ ಪ್ರೇತೆ ವಿಚಿಕ್ಷಿತಾ ಮನುಷ್ಯೇ ಆಸ್ತಿ ತೇಕೆ ನ್ಯಾಯಮಸ್ತಿ ಇತಿ ಚೈಕೆ ಏತತ್ ವಿದ್ಯಾಮ್ ಅನುಶಿಷ್ಟಸ್ತ್ವಂ ಯಾಹಂ ವರಾಣಾಂ ಏಷಃ ವರಃ ತೃತೀಯಃ. 3ನೇ ವರ ನನಗೆ ಇದ ಬೇಕು ಅಂತ ಏನ್ ಕೇಳಿದ. ಇದು ಬಹಳ ಮುಖ್ಯವಾದ ಮಂತ್ರ. ಇದನ್ನ ಬಾಪಾಟ್ ಮಾಡ್ರಿ. ಆಮೇಲೆ 1-1-26ನೇ ಮಂತ್ರ 1-1-26ನೇ ಮಂತ್ರ 1-1-26 ಮಂತ್ರ ಇಲ್ಲ ಇಲ್ಲಲ್ರಿ ಇಲ್ಲಿ 1-1-26 ಐತ್ ನೋಡ್ರಿ. ಐತಿ ಏನಂತ ಐತಿ ಓದ್ರಿ. ಓದ್ಲ್ಯಾ? 1-1-26 ಐತೆ. ಹಾ 1-1-26 ಓದ್ರಿ. ಏನಂದ್ರೆ ಶೋಭವಾ ಮೃತ್ಯಶ್ಯ ಶೋಭಾವಾಹ ಮೃತಸ್ಯ ಯದಂತ ಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಂ ಅಲ್ಪಮೇವ ತತ್ಸೈವ ವಾಹಸ್ತವ ನೃತ್ಯ ಗೀತೆ. ಇದೇನ್ರಿ? ಹಾ ಹೌದ್ರಿ. ಅವ ಏನಂತಾನ ಅಂತಂದ್ರ ಇದ್ರಾಗ ಅಂತಕನೇ ಯಮಧರ್ಮರಾಯನೇ, ನಾಳೆಯವರೆಗೆ ಇರಬಹುದಾದಂತಹ ಈ ಭೋಗಗಳು, ಈ ಮೃತ್ಯುವಿನ ಸರ್ವೇಂದ್ರಿಯಗಳ ಯಾವ ಈ ತೇಜಸ್ಸನ್ನು ಜೀರ್ಣ ಮಾಡುತ್ತವೆಯೋ, ಎಲ್ಲ ಆಯುಷ್ಯವು ಅಲ್ಪವೇ ಇದೆಯೋ, ಈ ವಾಹನಗಳು ನಿನಗೆ ಇರ್ಲಿ, ನೃತ್ಯಗಳು ನಿನಗೆ ಇರ್ಲಿ, ನಾವ್ ಒಲ್ಲೆ ಅಂತ ನೋಡ್ರಿ. ಯಾರು ಒಲ್ಲೆ ಅಂತಾರ್ರಿ? ಇವತ್ತ ಭೋಗ ಭಾಗ್ಯಗಳ ಕೊಡ್ತೇನೆ ಅಂದ್ರೆ ಯಾರು ಒಲ್ಲೆ ಅಂತಾರ್ರಿ? ಯಾಕ್ರಿ ಗೌಡ್ರ, 10 ಎಕರೆ ಹೊಲ, 18 ವರ್ಷದ ಹುಡುಗಿ, ಕೆಜೆಟ್ಲೆ ಬಂಗಾರ ಕೊಡ್ತೇನಿ, ಬ್ಯಾಡಪ್ಪ ಆತ್ಮಜ್ಞಾನ ಬಿಟ್ಬಿಡು ಅಂದ್ರೆ ನಾವೇನಂತೀವಿ? ಬಹಳ ಚಲೋ ಆತ್ಬಿಡ್ರಿ ಅಂತ. ಅವ ಬ್ಯಾಡ ಅನ್ನೋ. ಇವೆಲ್ಲ ನಿನಗೆ ಇರ್ಲಿ, ನಾಳೆವರೆಗೆ ಇರ್ತಾವಿಲ್ಲ ಭೋಗಗಳ, ಗೊತ್ತಿಲ್ಲ ಯಾರಿಗೂ, ಅನಿತ್ಯದವ. ಮತ್ತ ನಮ್ಮ ಮನುಷ್ಯನ ತೇಜಸ್ಸನ್ನ ಹರಣ ಮಾಡ ಮತ್ತೆ ಎಲ್ಲಾ ಆಯುಷ್ಯ ನೀ ಕೊಡ್ತೀನಂತ. ಎಲ್ಲ ಆಯುಷ್ಯ ಅದು ಕೂಡ ಎಷ್ಟೋ ವರ್ಷ ಸವಿದ್ರು ಕೂಡ ಇನ್ನೂ ಅಲ್ಪವೇ. ನೋಡ್ರಿ, ಎಷ್ಟೋ ಮಂದಿ ನಮ್ಮ ವಾರ್ಗೆ ಅವರ ತಿರ್ಕೊಂಡು ಹೋದ್ರು. ನಮ್ಮ ದೀರ್ಘ ಆಯುಷ್ಯ ಅದ ಅಂತ ತಿಳ್ಕೊಡ್ರಿ. ನಮ್ಗಿಂತ ಭೀಷ್ಮಗೌಡ್ರ ಅಂತವ್ರು ಇನ್ನೂ 80 ವರ್ಷ 90 ವರ್ಷ 100 ವರ್ಷದವ್ರು ಅದಾರ. ಆಯುಷ್ಯ ಇದ್ರು ಕೂಡ ಏನು ಸುಖ ಐತೇನ್ರಿ? ಅದು ಎಷ್ಟ್ ಶರೀರದಾಗ ಎಷ್ಟು ನೋವು ಅದಾವು ಕೇಳ್ರಿ, ಹೇಳ್ತಾರ. ಎಷ್ಟು ನೋವು ಅದಾವ ಹೇಳ್ತಾರ ಕೇಳ್ರಿ. ನಮ್ಮ ಅಣ್ಣವ್ರು ಈಗ 1-2 ವರ್ಷ ತೀರ್ಕೊಂಡ್ರು. 87 ವರ್ಷಕ್ಕೆ ತೀರ್ಕೊಂಡ್ರು ನಮ್ಮ ಅಣ್ಣವ್ರು. ನಮ್ ನಮ್ಮ ಅಣ್ಣ ಅವರು ವೇದಾಂತ ಅಭ್ಯಾಸ ಮಾಡ್ತಿದ್ರು, ಚರ್ಚೆ ಮಾಡ್ತಿದ್ವಿ. ಅವ್ರು ಅಂತಿದ್ರು, ತಮ್ಮ ಆಯುಷ್ಯದಿಂದ ಚಲೋ ಐತ್ ಬಿಡಪ್ಪ ಅಣ್ಣ ಅಂದಾಗ, ಆಯುಷ್ಯ ತಗೊಂಡು ಏನು ಉಪಯೋಗ ಇಲ್ಲಪ್ಪ, ಆರೋಗ್ಯ ಇಲ್ಲ ಏನು, ಶರೀರದಾಗ ಎಷ್ಟು ಜಾಯಿಂಟ್ ಅದಾವ, ಎಷ್ಟು ನೋವು ಅದಾವ ನಾ ಹೇಳ್ತಿರೋಣ ಅಂತಿದ್ರು. ಎಣಿಸಿ ಹೇಳ್ತೀನಿ ಅಂತಿದ್ರು. ಒಂದು ಜಾಯಿಂಟಿಗೆ ಒಂದು ನೋವು ಅದ ಅಂತಿದ್ರು ಅಪ್ಪೋ ನಮ್ಮ ಅಣ್ಣರು. ಹಂಗ ಎಂತ ಆಯುಷ್ಯ ಇದ್ರು ಕೂಡ ಅದು 100 ವರ್ಷ ಆಯುಷ್ಯ ಇದ್ರು ಅದೇನ್ ಸಾಗನ್ಸತ್ತೆ ಮನುಷ್ಯನಿಗೆ? ಅಲ್ಪನೇ ಅನಿಸ್ತವ. ಇನ್ನೂ 5 ವರ್ಷ ಬಾಳ್ಬೇಕಾಗಿತ್ತು ಅಂತ. ಆ ಮೊಮ್ಮಗನ ತಲೆ ಮೇಲೆ 1 ಅಕ್ಕಿ ಕಾಳು ಹಾಕ್ಬೇಕಾಗಿತ್ತು ಅಂತ. ಈ ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನಗಳು ನಿನ್ಗೆ ಇರ್ಲಿ ಅಂತ ನಾವ್ ಒಲ್ಲೆ ಅಂತ ಯಮಧರ್ಮರಾಯ.
ಈ ನೃತ್ಯ ಗೀತೆ ಮೋಜು ಮಸ್ತಿ ಎಲ್ಲ ನಿನಗೆ ಇರ್ಲಿಪ್ಪ. ನಾವಲ್ಲ ನನಗೆ ಆತ್ಮಜ್ಞಾನವನ್ನು ಹೇಳುವಂತ ಕೇಳಕತ್ತಾನಲ್ಲ. ಆದ್ರಿಂದ ಈ ಮಂತ್ರವನ್ನು ಕೂಡ ಬಹಳ ಮುಖ್ಯ ಅದ. ಇಲ್ಲಿ ನಚಿಕೇತನ ಒಂದು ಪರಿಪಕ್ವ ಅಂತಃಕರಣ ಹೆಂಗದ ಅನ್ನುವಂಥದ್ದನ್ನ ಸೂಚಿಸಾಗತ್ತದ. ಹಂಗ ನಮ್ಮ ಅಂತಃಕರಣನು ಇರ್ಬೇಕು ಅನ್ನುವುದಕ್ಕ ಮಾದರಿಯಾಗಿ ನಾವು ನೋಡ್ಕೊಳ್ಳಿಕ್ಕೆ ಹೇಳ್ಯಾರ. ಆಲ್ ಅರ್ಥಕಾಮ ಅಂಡ್ ದೇ ಪ್ರೆಜರ್ಸ್ ಆರ್ ಸೀಮಿಂಗ್ಲಿ ಗುಡ್ ಫಾರ್ ಅಸ್. ಅರ್ಥಕಾಮಗಳು ನೋಡ್ಲಿಕ್ಕೆ ಅಷ್ಟ ಚಂದ, ಭೋಗಿಸ್ಲಿಕ್ಕೆ ಅಷ್ಟು ಚಂದ ಅನಿಸ್ತದ. ದೂರಿಂದ ನೋಡಕಟ ಚಂದ, ಭೋಗಿಸಿದ ನಂತರ ಓಹೋ ಯಾಕರ ಭೋಗಿಸಿದ್ನು ಅನಿಸ್ತದ. ಒಂದೇದ್ದು. ಎರಡನೇದ್ದು ನಮ್ಮ ಜೀರ್ಣ ಏನ್ ಮಾಡ್ತಾವ, ನಮ್ಮ ತೇಜಸ್ಸನ್ನು ಜೀರ್ಣ ಮಾಡ್ತಾವ. ಎರಡನೇದ್ದು ಆದ್ರಿಂದ ಇವುಗಳಲ್ಲಿ ದೋಷದ. ಏನ್ ದೋಷದ ಅಂತನವ? ಅತೃಪ್ತಿಕರತ್ವಂ ಅಂತಾರವರು. ಸೈಡ್ ಇಫೆಕ್ಟ್ಸ್ ಆರ್ ವರ್ಸ್ ದ್ಯಾನ್ ದೇರ್ ಅಡ್ವಾಂಟೇಜ್. ಈ ವಿಷಯ ಭೋಗಗಳಿಂದ ಏನ್ ಲಾಭ ಐತಿ, ಆ ಲಾಭಕ್ಕಿಂತ ಹೆಚ್ಚಿಗೆ ಏನದ ಸೈಡ್ ಇಫೆಕ್ಟ್, ದುಷ್ಪರಿಣಾಮನ ಜಾಸ್ತಿ ಅದ, ಬಾಳ ಕೆಟ್ಟದ ಅಂತ ಯಾರು ನಚಿಕೇತ ಅಂತಾನ. ನಾವೇನ್ರ ಅನ್ನುವಂಗ ಅದೇವೇನ್ರಿ? ವಿಚಾರ ಮಾಡ್ರಿ. ನಮ್ಮ ವಿವೇಕ, ನಮ್ಮ ಸಾಧನೆ ನಾವೇ ನೋಡ್ಕೊಳ್ಳುವಂತಹ ಭಾಗ್ಯ ಇದು. The main consequence is that they are capable of producing as much sorrow as happiness. ಏನು ಒಂದು ಇಲ್ಲಿ ದೃಶ್ಯಾವಳಿ ಕಂಡು ಬರ್ತದ ಅಂದ್ರ, ಭೋಗಗಳನ್ನ ಆರಿಸಿಕೊಂಡವ್ರಿಗೆ ಅವ್ರು ಎಷ್ಟು ಸುಖವನ್ನ ಹಂಬಲಿಸ್ತಾರ ಅಷ್ಟೇ ದುಃಖವನ್ನ ಕೊಟ್ಟು ಹೋಗ್ತಾವಂತವು ಭೋಗಗಳು. ಆ ವಿಷಯ ಭೋಗಗಳಿಂದ ಎಷ್ಟನ್ನು ಸುಖವನ್ನ ಅಪೇಕ್ಷೆ ಮಾಡ್ತೀವೋ ಆ ಸುಖ ಸಿಗುವುದಿಲ್ಲ, ಆ ದುಃಖವನ್ನ ಕೊಟ್ಟು ಹೋಗ್ತಾವು ಅಂತ. ಯಾರು ನಚಿಕೇತ ಹೇಳ್ತಾನೆ, 8 ವರ್ಷದ ಬಾಲಕ, ನಮ್ಗೆ 80 ವರ್ಷ ಆದ್ರೂ ಹೇಳಕ್ ಬರವಾಲ್ದು. ಇಂದ್ರಿಯಗಳು ತಮ್ಮ ಶಕ್ತಿ ಕಳ್ಕೊಂಡಾವಂದ್ರೂ ಕೂಡ ಇನ್ನೂ ಒಳಗ ಹಸಿವದ, ವಿಷಯಗಳ ಬೇಡಿಕೆ ಅದ, ಆ ಹಸಿ ಅದ. ವಿಷಯಗಳ ಹಸಿವು ಆದಂತ ಹಸಿ ಇದೆ ಒಳಗ, ಒಣಗಿಲ್ಲ ಇನ್ನ ಅಂತ ಅರ್ಥ. ಆದ್ರಿಂದ ಈ ಮಂತ್ರನು ಕೂಡ ಸಾಧಕರು ಹೆಂಗಿರ್ಬೇಕು, ನನ್ನ ಅಂತಃಕರಣ ಹಂಗ ಅದೇ ಏನು, ಅದು 8 ವರ್ಷದಾಗ ಅಥವಾ 20-25 ವರ್ಷಕ್ಕೆ ಅದ ಏನೋ ಹಂಗ ಅಂತಃಕರಣ ನೋಡ್ಕೊಡ್ರಿ. ಮೂರನೇದು ಇಂಪಾರ್ಟೆಂಟ್ ಪಾಯಿಂಟ್ 27ನೇ ಮಂತ್ರ ಅಂತ ಹೇಳ್ತಾರ. ನ ವಿತ್ತೇನ ತರ್ಪಣೀಯ ಮನುಷ್ಯೋ ಲಕ್ಷ್ಯಾಮಹೇ ವಿತ್ತಂ ಅದ್ರಾಕ್ಷ ಚೇತತ್ವಾತ್ ಜೀವಿಷ್ಯಾಮೋ ಯಾವ ದೀಶಿಶಿ ತ್ವಂ ವರಸ್ತು ಮೇ ವರಣೀಯ ಸವೇವ. ಮನುಷ್ಯನು ವಿತ್ತದಿಂದ ತೃಪ್ತಿ ಹೊಂದುವ ಹಾಗಿಲ್ಲ. ಲಕ್ಷ ಇದ್ದಾವ ಕೋಟಿ ಬಯಸ್ತಾನ, ಕೋಟಿ ಇದ್ದಾವ ಅರಬ ಬಯಸ್ತಾನ, ಅರಬ್ ಇದ್ದಾವ ಹಂಗ ಬಯಸ್ತಾನ ಹಂಗೆ ಸಾಕಲ್ಲುದಿಲ್ಲ ಅಂತ. ನಿನ್ನನ್ನು ಕಂಡೇವೆಂದರೆ ವಿತ್ತವನ್ನು ಪಡೆಯುವೆವು, ನೀನು ಆಳುವವರೆಗೂ ಬದುಕಿರುವೆವು, ನಾನು ಬೇಡತಕ್ಕ ವರವಾದರೂ ಅದೇ. ಅದಕ್ಕ ನನಗೇನ್ ಬೇಕು ಅಂದ್ರೆ ಆತ್ಮತತ್ವ ಬೇಕು. ನಿನ್ನ ಕಂಡೇವೆ ಅಂದರೆ ಆತ್ಮತತ್ವವನ್ನು ಪಡೆದರೆ ವಿತ್ತವನ್ನು ಪಡೆದಂತೆ. ಆತ್ಮತತ್ವವನ್ನು ಪಡೆದರೆ ನೀನು ಆತ್ಮವಿರುವವರೆಗೂ ನಾವು ಬದುಕಿರುವೆವು. ಆದ್ದರಿಂದ ನಾನು ಬೇಡತಕ್ಕ ವರವಾದರೂ ಆತ್ಮತತ್ವವೇ ಅದೇ, ಅದನ್ನೇ ದಯಪಾಲಿಸುವಂತ ಕೇಳ್ತಾನ. ಎಷ್ಟೇ ಪ್ರಲೋಭನೆಗೆ ಅವನು ಗಟ್ಟಿದ್ರು ಕೂಡ ಆ ನಚಿಕೇತ ಪ್ರಲೋಭನೆಗೆ ಒಳಗಾಗುವುದಿಲ್ಲ ಅನ್ನುವಂತ ಮಂತ್ರ ಬಹಳ ಮುಖ್ಯದ. ಅಂತಃಕರಣ ಹಿಂಗಿರ್ಬೇಕು ಅನ್ನೋದು. ಮತ್ತೊಂದು ಹೇಳ್ತಾರ ಇಲ್ಲಿ, ಗುರುಗಳು ಹೆಂಗಿರ್ಬೇಕು, ಶಿಷ್ಯ ಹೆಂಗಿರ್ಬೇಕು ಅಂತ ಹೇಳ್ತಾರ ಸಾರಾಂಶದಾಗ. ಶಿಷ್ಯಾಗ ವಿಷಯ ವಸ್ತುಗಳಲ್ಲಿ ಭೋಗದಲ್ಲಿ ಸುಖ ಇಲ್ಲ ಅನ್ನುವಂಥದ್ದು ಪಕ್ಕಾ ಮಾದಟ್ಟಾಗಿರ್ಬೇಕು, ಸಂಶಯ ಉಳಿದಿರಬಾರ್ದು. ನಾವು ಅರ್ಥಕಾಮ ಧರ್ಮದಕ್ಕ ಹೋಗ್ಬೇಕು, ಮಾಲಿ ಹಾಕ್ಬೇಕು, ಅಥವಾ ಮೋಕ್ಷ ಪುರುಷಾರ್ಥಕ್ಕೆ ಮಾಲಿ ಹಾಕ್ಬೇಕು ಅಂತಂದ್ರೆ ಮೋಕ್ಷಕ್ಕನ ಹಾಕುವಂತ ಸಾಮರ್ಥ್ಯ ನಮ್ಗೆ ಇರ್ಬೇಕು ಅಂತ ಶಿಷ್ಯ ಇರ್ಬೇಕು.
ಅಪ್ಪವರು ನಾವು ವೇದಾಂತ ಅಭ್ಯಾಸ ಮಾಡ್ಬೇಕಂದ್ರೆ ಏನಾಕೈತಂತ ಒಂದು ರೋಗ ಬರ್ತದಂತ ಸಾಧಕರಿಗೆ. ಏನ್ ರೋಗ ಅಂದ್ರೆ ನಾಳೆ ಮಾಡೋದು ಬಿಡು, ಏನ್ ವೇದಾಂತ ಅಲ್ಲ 60 ವರ್ಷದ ಮೇಲೆ ಐತಲ್ಲ ಮಾಡೋದು, ಈಗ ಯಾಕ? We tend to postpone the study of Vedanta after all these activities are over. ನೋಡ್ರಿ, ಮನ್ಯಾಗಿನ ಕೆಲಸದ ಮೊದಲು ಆ ಮನಿ ಕಟ್ಟುದದ, ಆ ಹೊಲ ಉಳುಮೆ ಮಾಡುದದ, ಆ ಹೊಲ ಒಂದ್ ನನ್ನ ಹೆಸರಲ್ಲೇ ಮಾಡ್ಕೊಳ್ಳೋದದ, ಈ ಮಕ್ಕಳ ವಿದ್ಯಾಭ್ಯಾಸ ಮಾಡುದದ, ಅದೊಂದಿಷ್ಟು ಸಾಲ ಹಾಕೊಳ್ಳೋದದ. ಇವೆಲ್ಲ ಸ್ವಲ್ಪ ಕೆಲಸ ಬಾಳ ಅದಾವ್ರಿ. ಈಗ ನಮ್ಗೆ ವೇದಾಂತ ಅಭ್ಯಾಸ ಮಾಡಕ್ ಮನಸ್ಸು ಸಮ ಇಲ್ಲ. ನಾವೆಲ್ಲಾ ಮುಗಿಸ್ಕೊಂಡ್ ಮೇಲೆ ಬರ್ತೇವ್ರಿ ಅಂತ ತಿಳ್ಕೊಂಡು ನಾವ್ ಏನ್ ಮಾಡ್ತೇವಿ ಅಂತ, ನಮ್ಮ ಹರೇದ ವಯಸ್ಸಿನಾಗ ವೇದಾಂತಕ್ಕೆ ಯಾವಾಗ ಇಂದ್ರಿಯಗಳ ಪ್ರಬಲ ಅದಾವ, ಯಾವಾಗ ವಿವೇಕ ಶಕ್ತಿ ಪ್ರಬಲ ಅದ, ಆ ಎಲ್ಲಾ ನಾವು ಶಕ್ತಿಯನ್ನ ವಿಷಯ ವಸ್ತುಗಳನ್ನು ಪಡೆಯುವಲ್ಲಿ ಹರಣ ಮಾಡ್ತೇವಂತ. ವೇದಾಂತಕ ವಿಚಾರ ಬಾ ಅಂತಂದ್ರೆ ಈಗ ಯಾಕ್ರಿ ಇದು ವೇದಾಂತ ವಿಚಾರ, ರಿಟೈರ್ಮೆಂಟ್ ಆಗಿದ್ ನೋಡೋನು ಅಂತೇವಂತ. It is like waiting for the waves of the ocean to subside before taking a dip. ಹೆಂಗದ ಅಂದ್ರೆ ಯಾವನೋ ಒಬ್ಬ ಸಮುದ್ರದಾಗ ಮುಳುಗ್ಬೇಕಾಗೈತಿ, ಆದ್ರ ಸಮುದ್ರದಾಗ ಅಲೆಗಳು ಬಾಳ ಅದಾವ, ಅಲೆಗಳು ನಿಂತ ಮ್ಯಾಗ ನಾನು ಮುಳುಗ್ತೇನಿ ಅಂತ ಕಾಯಾಗತ್ತಾನಂತೆ ಅವನು. ಅವ ಮುಳುಗ್ತಾನೇನ್ರಿ ನೀವಾಗ? ಅಲೆಗಳು ಯಾವಾಗ ನಿಂದಿರ್ತಾವೇನು? ಸಂಸಾರ ಮುಗಿಸಿದ ಮೇಲೆ ನಾನು ವೇದಾಂತಕ್ಕೆ ಬರ್ತೇನೆ ಅಂದ್ರ ಸಂಸಾರ ಮುಗಿಸಿದವ ಯಾವ ಈ ಜಗತ್ತಾಗ ಒಬ್ಬನದ ಅದಾನೇನು? ವಿಚಾರ ಮಾಡ್ರಿ ಅಂತಾರ. ಪ್ರಾಸ್ಕ್ರಾಸ್ಟಿನೇಷನ್ ವಿಲ್ ಪರ್ಮನೆಂಟ್ಲಿ ಕಂಟಿನ್ಯೂ. ಆಲಸ್ಯ ಹಂಗ ಮುಂದುವರಿತದ. ನಾಳೆ ನೋಡೋದು ಬಿಡಪ್ಪ ಮಾರೆ, ಮುಂದಿನ ವಾರದಿಂದ ಗ್ಯಾರಂಟಿ ಹೋಗ್ರಿ ಕಠೋಪನಿಷತ್ ಕ್ಲಾಸಿಗೆ. ಸ್ವಾಮಿ ಪರಮಾರ್ಥಾನಂದರ ಕ್ಲಾಸ್ ಬಹಳ ಚೆನ್ನಾಗಿರ್ತದ. ಮುಂದಿನ ಸೋಮವಾರದಿಂದ ಡೆಫಿನೆಟ್ಲಿ 1 ತಾಸು 9 ರಿಂದ 10 ಹೋಗುವುದು. ಈ ವಾರ ಸ್ವಲ್ಪ ಕೆಲಸ ಅದಾವ, ಬಿಟ್ಬಿಡ್ತೇರಿ. ಮುಂದ್ ಹಾಕೋದು ಆಲಸ್ಯತನ. ದಿಸ್ ಈಸ್ ಶಿಷ್ಯ ಸ್ತುತಿ. ಹಿಂಗಿರ್ಬೇಕು ಶಿಷ್ಯನ ಸ್ತುತಿ. ಹೆಂಗಿರ್ಬೇಕು ಅಂದ್ರ ನಾಳೆ ಮಾಡೋದು ಇವತ್ತು ಮಾಡೋದು ಈಗ ಮಾಡು ಅನ್ನುವಂಗ ಇರ್ಬೇಕು. ಆ ನಂತರ ಗುರು ಹೆಂಗಿರ್ಬೇಕು ಅಂದ್ರ ಗುರುವಿನ ಹತ್ರ 2 ಗುಣಗಳಿರ್ಬೇಕು ಅಂತ ಹೇಳಿದ್ರು. ಅವ ಹೆಂಗಿರ್ಬೇಕು? ಶ್ರೋತ್ರಿಯ ಇರ್ಬೇಕು ಮತ್ತು ಬ್ರಹ್ಮನಿಷ್ಠೆ ಇರ್ಬೇಕು. ಶ್ರೋತ್ರಿಯ ಯಾಕಿರ್ಬೇಕ್ರಿ ಅಂತಂದ್ರ ವೇದಾಂತದ ಈ ಅಭ್ಯಾಸವನ್ನ ಹೇಳ್ಕೊಡುವ ಸಾಮರ್ಥ್ಯ ಹೆಂಗಿರ್ಬೇಕು ಅಂದ್ರ, ಈ ಆತ್ಮ ಅನ್ನುವಂಥದ್ದು ನಿರಾಕಾರ ಅಮೂರ್ತ ಸ್ವರೂಪದ ಅದ, ಈಗ ಅದು ಕಣ್ಣಿಗೆ ಕಾಣೋದಿಲ್ಲ, ಸೂಕ್ಷ್ಮದ. ಕಣ್ಣಿಗೆ ಕಾಣದ ಪದಾರ್ಥವನ್ನ ಎದುರಿಗೆ ಇಟ್ಟು ನೋಡದ ಪದಾರ್ಥವನ್ನ ಯಾವ ವಸ್ತು ತಾನೇ ಆಗಿದ್ದಾನೋ ಆ ಶಿಷ್ಯನ ಸ್ವರೂಪವೈತೆ ಅದನ್ನ ತೋರಿಸಿಕೊಡುವಂತಹದ್ದು ಒಂದು ಕಠಿಣ ಪರಿಸ್ಥಿತಿ ಗುರುವಿಗೆ ಬಂದದ. ಅದು ವಿಷಯ ವಸ್ತು ಅಲ್ಲ, ತೋರಿಸಿಕೊಳ್ಳಿಕ್ಕೆ, ತಿಳಿಸ್ಕೊಳ್ಳಿಕ್ಕೆ, ಹಿಡಿದು ಮುಟ್ಟಿ ಮೌಸಿ ನೋಡಿ ಕೂಡ ಕೇಳಿ ರುಚಿಸಿ ಹೇಳಾಕ 5 ಜ್ಞಾನೇಂದ್ರಿಯಗಳಿಗೆ ವಿಷಯ ಅಲ್ಲ. ಮತ್ತ ಬಾಯಿ ಮಾತಿನಿಂದ ಹೇಳುವಂತ ಮಾತು ಅಲ್ಲದು, ಆದ್ರೂ ಬಾಯಿ ಮಾತಿನಿಂದ ಹೇಳ್ಬೇಕಾಗಿ. ಇಲ್ಲಿ ನೋಡ್ರಿ, ಇಂತ ಒಂದು ಹೇಳಲಿಕ್ಕೆ ಬಾರದಂತ ವಿಷಯ ಅದ ಇದು. ಯಾವುದು? ಬ್ರಹ್ಮಜ್ಞಾನ. ಇದನ್ನ ಗುರು ಹೇಳ್ತಾನ, ಶಿಷ್ಯ ತಿಳಿತಾನಂತ. ಆದ್ದರಿಂದ ಇಂತ ಒಂದು ತಿಳಿಸ್ಲಿಕ್ಕೆ ಬಾರದ ವಿಷಯವನ್ನ ತಿಳಿಸುವಂತ ಗುರು ಹೆಂಗಿರ್ಬೇಕು ಅಂದ್ರೆ ಶ್ರೋತ್ರಿಯ ಇರ್ಬೇಕು ಅಂತ. ಶ್ರೋತ್ರಿಯ ಅಂತಂದ್ರೆ ಅವ ತನ್ನ ಒಬ್ಬ ಗುರುವಿನ ಶಿಷ್ಯ ಆಗಿರ್ಬೇಕು. ಗುರು ಶಿಷ್ಯ ಪರಂಪರೆಯಲ್ಲಿ ಈ ವಿದ್ಯೆಯನ್ನ ಹೆಂಗೆ ಹೇಳಿಕೊಡ್ಬೇಕು ಅನ್ನುವಂತಹದ್ದು ಆ ಪದ್ಧತಿಗಳನ್ನ ಕಂಡು ಹಿಡಿದಾರ. ಆ ಮಾರ್ಗದಲ್ಲಿ ಮಾತ್ರ ಹೇಳಿಕೊಡ್ಬೇಕು. ಆದ್ರಿಂದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಿಗುವಂತ ಗುರುದು ಕೂಡ ಈ ಜಗತ್ನಾಗ ಬಹಳ ವಿರಳ. ಅಂತ ಗುರುವಿನ ಮುಖದಿಂದ ಮಾತುಗಳನ್ನ ಕೇಳಿ ತಿಳ್ಕೊಳ್ಳೋದು ಅಂದ್ರೆ ಬಹಳ ಆನಂದ ಆಗ್ತದ. ಯಥಾರ್ಥವಾಗಿ ಆನಂದ ತಿಳಿತದ. ಇಲ್ಲಾಂದ್ರೆ ಕಠಿಣದ. ಅವ್ರು ಹೇಳುವುದೇ ತಿಳಿದಿಲ್ಲ ಅಂತ ಅರ್ಥ. ನೋಡ್ರಿ, ನಿಜಗುಂಡ್ರ ಗ್ರಂಥಗಳನ್ನ
₹20-20 ಬರೆದ ಟೀಕಾ ಗ್ರಂಥಗಳನ್ನು ಓದ್ರಿ ಹೆಂಗ ಆನಂದ ಆಗ್ತೈತಿ ನೋಡ್ರಿ. ಹೆಂಗ ಅದು ಯಾಕೆ ಹಂಗಾಗ್ತದ ಅಂದ್ರ ಅಲ್ಲಿ ಸಿದ್ಧಾರೂಢರು ಹೇಳಿದ್ರ ಆ ಟೈಮ್ ಅವ್ರು ಹೇಳಿದ್ದನ್ನ ಅವ್ರು ಯಥಾರ್ಥವಾಗಿ ಬರೆದಿಟ್ರಪ್ಪ ಅವ್ರು. ಅದಕ್ಕಷ್ಟು ಆನಂದ ಆಗ್ತದ, ತಿಳಿತದ. ಇಲ್ಲಾಂದ್ರೆ ತಿಳಿದಿಲ್ಲ. ಅಂತ ಅವತಾರಿ ಪುರುಷರ ಬಾಯಲ್ಲಿ ಕೇಳಬೇಕು, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳ ಬಾಯಲ್ಲಿ ಕೇಳಬೇಕು. ಅವಾಗ ನಮ್ದು ಅಜ್ಞಾನದ ಆವರಣ ಹರಿತದ. ಅಜ್ಞಾನದ ಆವರಣ ಹರಿದ ಮೇಲೆ ನಾವು ಎಚ್ಚರ ಆಗ್ತೀವಿ. ಎಚ್ಚರ ಆದ್ಮ್ಯಾಗ ಈ ಜಗತ್ತು ಕನಸಂತೆ ಕಾಣ್ತದ. ಆಗೇತೇನಿ ಕನಸು? ನಮ್ಮ ಜಗತ್ತ ಕನಸು ಆಗೇತೇನ್ರಿ? ಕೇಶ್ ಕೆಳಗತ್ತೇವಲ್ಲ, ಆಗೇತೇನು? ಜಗತ್ ಕನಸ್ರಿಪ್ಪ ಅನ್ನಾಗತ್ತೇವೇನು? ಹೆಂಗ ಕನಸಿನಿಂದ ಎದ್ದ ಮ್ಯಾಗ ಕನಸು ಬಿದ್ದಿತ್ತು ಸುಳ್ಳು ಅಂತೇಳಿ, ಹಂಗ ಈಗ ಎದ್ದಿರೇನು? ಈ ಜಗತ್ತು ಸುಳ್ಳು ಅನ್ನಾಗತ್ತೇನೇನು? ಮಂದಿ ಮುಂದೆ ಯಾಕೆ ಹೋಗ್ಬೇಡ್ರಿ. ನಿಮ್ಮ ಅಂತಃಕರಣಕ್ಕೆ ಮನದಟ್ಟಾಗೈತೇನೋ? ನಾನು ನೌಕರಿ ಮಾಡಿ ಸುಳ್ಳು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಸುಳ್ಳು, ಅದೇ ರೀತಿ ನನ್ನ ಸಾಲನು ಸುಳ್ಳು, ನಾ ಮಕ್ಕಳನ್ನ ಹಣದಿದ್ ಸುಳ್ಳು, ನನ್ನ ಜವಾಬ್ದಾರಿ ಸುಳ್ಳು. ನಾ ಇನ್ನೂ ಒಂದ್ ಮದ್ವಿ ಮಾಡ್ಬೇಕಾಗೈತ್ರಿ ಮಗಂದು, ಖರೇನ ಸುಳ್ಳು? ಕನಸೋ ಖರೇನೋ? ಕನಸಾಗೈತೋ ಏನ್ ನಿಜ ಆಗೈತ್ರಿ? ವಿಚಾರ ಮಾಡ್ರಿ. ನಿಜ ಆಗೈತಿ ಅಂದ್ರ ಇನ್ನು ಎಚ್ಚರ ಆಗಿಲ್ಲ. ಎಚ್ಚರ ಆಗೈತೆ ಅಂದ್ರ ಅವೆಲ್ಲ ಸುಳ್ಳು ಅನ್ಸ್ಬೇಕು. ಏನ್ ಅನ್ಸಾಗತ್ತೈತಿ ವಿಚಾರ ಮಾಡಿ. ಇಷ್ಟು ಕೇಳಾಗತ್ತೇವಂದ್ರು ನಮ್ ಪರಿಸ್ಥಿತಿ ಇಲ್ಲದ. ಇನ್ನು ಖರೇನ ಅನ್ಸೈತಿ ನಮ್ಗೆ ಜಗತ್ತು. ಈ ಜಗತ್ತು ಕನಸಿನಂತೆ ಯಾವಾಗ ಆಗ್ತೈತೋ ಅವಾಗ ತಿಳ್ಕೊಬೇಕು ನಮಗ ಅಜ್ಞಾನದ ಆವರಣ ಹಂಗಾಯ್ತು. ಯಾರು ದೃಶ್ಯ ಇಂಥ ಗುರು ಸಿಗೋದು ಬಹಳ ದುರ್ಲಭದ. ಹೇಳ್ತಾನ ಗುರು, ಆತ್ಮಜ್ಞಾನವನ್ನು ಹೊಂದಬೇಕಪ್ಪ. ನೀ ಎಚ್ಚರ ಆಗ್ಬೇಕಂದ್ರೆ ನಿನ್ನ ಸ್ವರೂಪದ ಜ್ಞಾನ ಆಗ್ಬೇಕು, ನೀ ಯಾರು ಅಂತ ತಿಳಿಬೇಕು ಅಂತ ಹೇಳ್ತಾನ. ಆತ್ಮನನ್ನ ತಿಳಿ ಅಂತ ಹೇಳ್ತಾನ ಮೊದಲವ. ಆತ್ಮನನ್ನ ತಿಳಿಯಕಂತ ಹುರುಪಿನಿಂದ ಬರ್ತಾನ ಇವ ಯಾರು ಶಿಷ್ಯ. ಅವಾಗ ಹೇಳ್ತಾನ, ಆತ್ಮ ಅದು ನೀನ್ ಬಿಟ್ಟು ಬೇರೆ ಇಲ್ಲಪ್ಪ, ನಿನ್ನನ್ನ ನೀ ತಿಳಿ ಅಂತ. ಸರಿ, ನನಗ್ ಗೊತ್ತಿಲ್ವಾ? ನಾನ್ರಿ ಇಂಥ ಮನುಷ್ಯ, ಇಂಥ ತಂದೆ ತಾಯಿ ಹೊಟ್ಟೆ ಹುಟ್ಟಿದಂತಾವ, ಇಂಥ ಈಶ್ವರ್ಯ ಹುಟ್ಟಿದಂತಾವ, ಇಷ್ಟು ಎತ್ತರ ಇದ್ದಾವ, ಅಥವಾ ಹೆಣ್ಣು ಗಂಡು ಇಂಥ ಜಾತಿ ಅವ ಅಲ್ರಿ. ಇದಲ್ಲ ನೀನು ಯಾರು? ನಿಜವಾಗಿ ನೀನು ಯಾರು? ಅದನ್ನ ಹುಡುಕು. ಇದೆಲ್ಲ ನೀನು ಭ್ರಮೆಯೊಳಗ ತಿಳ್ಕೊಂಡಿದಿ. ಭ್ರಮಾತ್ಮಕವಾದ ನಾನು, ಇದು ಅಹಂಕಾರ ನಾನು. ನಿಜವಾಗಿ ನೀನು ಯಾರಪ್ಪ? ವಾಟ್ ಯು ಆರ್ ಸರ್ಚಿಂಗ್ ಫಾರ್ ಈಸ್ ದ ಸರ್ಚರ್ ಯುವರ್ ಸೆಲ್ಫ್. ನೀ ಯಾರು ಹುಡುಕಾಗತ್ತೀಯಲ್ಲ ಅವ ನೀನು ಇದ್ದೀರಿ. ಯು ಆರ್ ದ ಪೂರ್ಣತ್ವಂ, ಪೀಸ್, ಸೆಕ್ಯೂರಿಟಿ, ಕಂಟೆಂಟ್ಮೆಂಟ್, ಆನಂದ. ನೀನ ಸದ್ರೂಪದಿ, ಯಾವಾಗ್ಲೂ ಇರುವದಿದಿ. ನಿನ್ನ ಇರುವಿಕೆ ಯಾರ ಮ್ಯಾಗೂ ಅವಲಂಬಿತ ಇಲ್ಲ. ನೀನು ವ್ಯಾಪಕವಾಗಿದಿ, ಅರಿವು ರೂಪ ಇದ್ದೀರಿ, ಆನಂದ ರೂಪ ಇದ್ದೀರಿ. ಶಾಂತಿ ಸ್ವಭಾವದ ನಿಂದು. ನಿನ್ನಲ್ಲಿನ ಭದ್ರತೆ ಐತಿ. ಭದ್ರತೆಗಾಗಿ ನೀನು ಯಾವ ವಿಷಯ ವಸ್ತುಗಳನ್ನ ಅವಲಂಬಿಸುವಂತ ಅವಶ್ಯಕತೆ ಇಲ್ಲ. ನಿನಗ ಹಸಿವಿಲ್ಲ, ದೃಶ್ಯ ಇಲ್ಲ, ಬೇರಡಿಕೆ ಇಲ್ಲ, ಏನು ಇಲ್ಲ. ಹಸಿವು ದೃಶ್ಯ ಪ್ರಾಣಕ್ಕದ, ನಿನಗಿಲ್ಲ. ಆತ್ಮನನ್ನ ಹುಡುಕುದಂದ್ರ ಹೊರಗೆ ಹುಡುಕಾಕ ಹೋಗ್ಬೇಡ, ನಿನ್ನ ಒಳಗ ಐತಿ ಹುಡುಕು. ಮತ್ತ ಇವಾಗ ಗುರು ಹಿಂಗ್ ಹೇಳಾಕತ್ತಲ್ಲ, ಆತ್ಮತತ್ವವನ್ನ ಕಂಡಾನೇನೋ ಪ್ರತ್ಯಕ್ಷ ಅನ್ನು ಮುಂದೆ ಹೇಳಾಕತ್ತಲ್ಲನ್ರಿ. ಅವ ಪ್ರತ್ಯಕ್ಷ ಕಂಡಾನನ್ನು ಹೇಳ್ತಾನ, ಇವ ಪ್ರತ್ಯಕ್ಷ ತಿಳಿದೇನೆ ಅನ್ನೋ ಇವ ತಿಳ್ಕೊಂತ ಕುಂತಾನಲ್ಲ. ಇಂಥ ಗುರು ಶಿಷ್ಯರ ಬಾಂಧವ್ಯ ಇದ್ರ ಅದೆಂತ ವೇದಾಂತ್ರಿ. ಇಬ್ಬರದು ಜೀವನ ಪಾವನ ಆಗ್ತದ. ತಿಳಿಸ್ಲಿಕ್ಕೆ ಬಾರದ ಕಠಿಣ ವಿಷಯವನ್ನ ತಿಳಿಸಿಕೊಡ್ತಾನ ಗುರು, ತಿಳಿಲಿಕ್ಕೆ ಬಾರದ ವಿಷಯವನ್ನ ತಿಳಿತಾನ ಶಿಷ್ಯ.
ಇಂಥ ಗುರು ಶಿಷ್ಯರ ಸಮ್ಮೇಳನವೇ ಒಂದು ಮಹಾಪ್ರಸಾದ. ಗುರುವಿಗೆ ಶಿಷ್ಯ ಆತ್ಮ ಸ್ವರೂಪವನ್ನ ಯಥಾರ್ಥವಾಗಿ ತಿಳಿದು ಹೇಳ್ತಾನಂತಂದ್ರ ಅದನ್ನ ಸಾಕಾರ ಮಾಡಿಸ್ಕೊಂಡಿರ್ಬೇಕು. ಆತ್ಮತತ್ವವನ್ನ ಪರ್ಫೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಆವಾಗ ಆನಂದ, ಪರಮಾನಂದ ಅಂದ್ರೆ ಏನು? ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ರೂಪ ಪ್ರಾಪ್ತಿ ರೂಪ ಮೋಕ್ಷ ಅವಾಗ ಆಗಿರ್ಬೇಕು. ಅದಕ್ಕಂತಾರ ಬ್ರಹ್ಮನಿಷ್ಠ ಅಂತಾರ. ಇನ್ನು ಕಠೋಪನಿಷತ್ ಈಸ್ ಕಾಲ್ಡ್ ಅನನ್ಯ ಗುರು. ಇಂಥ ಗುರುಗಳು ಎಲ್ಲಿ ಸಿಗುದಿಲ್ರಿ, ಬಹಳ ಸಿಗುದಿಲ್ರಿ, ಎಲ್ಲಿ ಸಿಗುದಿಲ್ಲ ಅಂತ. ಬೇರೆ ಎಲ್ಲೂ ಸಿಗುದಿಲ್ಲ ಅಂದಕ್ಕೆ ಅನನ್ಯ ಗುರು ಅಂತಾರ. ಇಂಥ ಗುರು ಎಲ್ಲಿ ಸಿಗ್ತಾನಂದ್ರ ಆ ಕಠೋಪನಿಷತ್ನಲ್ಲಿ ಯಮಧರ್ಮ ರೂಪದಾಗ ಸಿಗುದು ಮಾತ್ರ ಹೊರತು ಬೇರೆ ಎಲ್ಲಿ ಸಿಗುದಿಲ್ಲ. ಅಕಸ್ಮಾತ್ ಸಿಕ್ಕ್ರ ಅವನ ಅವತರಿಸಿ ಬಂದು ಪರಮಾರ್ಥನಂದರಾಗಿರ್ಬೇಕು, ಗುರುಗಳ ಸಿದ್ಧಾರೂಢರಾಗಿರ್ಬೇಕು, ಆಮೇಲೆ ನಿಜಗುಣರಾಗಿ ಹುಟ್ಟಿ ಬಂದು ಅವರ ಹೇಳ್ಬೇಕಾಗ್ತದೆ, ಬೇರೆಯವ್ರು ಹೇಳಿಕ್ ಆಗೋದಿಲ್ಲ. ಅನನ್ಯ ಗುರು, ಗುರುವಿನ ಬಗ್ಗೆ ವರ್ಣನೆ ಅದ. ಆ ನಂತರ ಈ ಒಂದು ಶಿಕ್ಷಣ ಹ್ಯಾಂತದ ವೇದಾಂತದ ಶಿಕ್ಷಣ, ಇದ್ರ ಬಗ್ಗೆ ಮಹಿಮೆ, ಇದ್ರ ಮಹಿಮೆ ಹೇಳ್ತಾರೆ. ಈ ವೇದಾಂತದ ಶಿಕ್ಷಣ, ಈ ಬೇರೆ ಶಿಕ್ಷಣ ಪಡಿತೀವಲ್ಲ ನಾವು, ಇಂಜಿನಿಯರಿಂಗು, ಮೆಡಿಕಲ್ಲು, ಅಥವಾ ಏನೋ ಒಂದು ಗಂಟಿ ಕುಂಟಿ ಹೊಡಿ ವಿದ್ಯಾ ಕಲಿತೀವಲ್ಲ, ನೋಡಿ ಮಾತನಾಡಿ ತಿಳಿದು ಕೈ ಮುಟ್ಟಿ ಇಳಿದು ನೋಡಿ ತರ್ಕ ಮಾಡಿ ಕಲಿತೀವಲ್ಲ, ಸಾಂಪ್ರದಾಯಿಕ ಪದ್ಧತಿಗಳೇನ ಅದಾವಲ್ಲ, ಹಂಗ ಕಲಿಯಕ್ ಬರುದಿಲ್ಲ ಅಂತಿದ್ರು. To improve observations, sophisticated instruments are developed, and to explain the results, various analysis and research are being developed. ಈ ಶರೀರದಾಗ ಯಾವ ಕಾಯಿಲೆ ಅದಪ್ಪ ನೋಡ್ಕೊಂಬ, ಟೆಸ್ಟ್ ಮಾಡ್ಕೊಂಬ ಅಂತಂದ್ರ ಅನೇಕ ಸೂಕ್ಷ್ಮ ವಿಷಯಗಳನ್ನ ತಿಳಿಸಿ ಹೇಳುವಂತಹ ಉಪಕರಣಗಳು ಬಂದಾವ. ಇವತ್ತ ಸ್ಕ್ಯಾನಿಂಗ್ ಅಂತ ಬಂದಾವ, ಕಣ್ಣಿಗೆ ಕಾಣುದಿಲ್ಲ, ಆದ್ರ ಅವು ದೋಷ ಹೇಳ್ತಾವ, ಇಂಥದ್ದು ದೋಷ ಅದ ಅಂತ ಹೇಳ್ತಾವ. ಅವುಗಳ ಮೂಲಕ ನಾವು ಯಾವ ರೋಗ ಅದ ಅನ್ನುವಂತ ಕಂಡುಹಿಡಿಬಹುದು ಎಲ್ಲೇ ಈ ಪ್ರಪಂಚದಲ್ಲಿ. ಆದ್ರ ಅಂತ ಉಪಕರಣಗಳು ಆತ್ಮವಿದ್ಯೆಯನ್ನು ಪಡೆಯುವಲ್ಲಿ ಯಾವೂ ಇಲ್ಲ. All those conventional methods will not work for this knowledge. ಈ ಆಧುನಿಕ ಉಪಕರಣಗಳು ಅಧ್ಯಾತ್ಮ ವಿದ್ಯೆಯಲ್ಲಿ ಯಾವೂ ಇಲ್ಲ, ಯಾವ ಸಹಾಯ ಮಾಡಕ್ ಯಾವೂ ಇಲ್ಲವೇ ಇಲ್ಲ. ಆತ್ಮ ತಿಳಿವಲ್ದೇನ? ಸ್ಕ್ಯಾನ್ ಮಾಡ್ಕೊಂಬ, ಹೋಗ ಅಲ್ಲಿ ಇದಕ್ ಹೋಗಿ, ಸ್ಕ್ಯಾನಿಂಗ್ ಮಷಿನ್ಗೆ ಹೋಗಿ ಸ್ಕ್ಯಾನ್ ಮಾಡ್ಕೊಂಬ, 5,000 ರೂಪಾಯಿ ಕೊಟ್ಟ ಸ್ಕ್ಯಾನಿಂಗ್ ಮಾಡ್ಕೊಂಬ, ನಿನ್ಗೆ ಆತ್ಮ ಗೊತ್ತಾಕತಿ ಅನ್ನಕ್ ಯಾವ ಉಪಕರಣಗಳ ಕಂಡು ಹಿಡ್ದಾರ ಏನ್ರಿ? ಯಾರದ ಇಲ್ಲ. ಯಾಕ್ರಿ ಹಿಂಗಾಗೈತಿ? ಯಾಕಂದ್ರ ಇದು ಅಪೌರುಷೇಯ ವಿಷಯದ. ಲೌಕಿಕ ಜ್ಞಾನಗಳನ್ನ ಹೆಂಗ ಪಡಿತೀವಿ? ನೋಡಿ ಮುಟ್ಟಿ ತಿಳಿದು ಮೂಸಿ ನೋಡಿ ರುಚಿಸಿ ಕಂಡಿಡ್ತೀವಿ, ಹಂಗ ಕಂಡಿಡ್ಯಾಕ ಬರುವಂಗಿಲ್ಲಿದು. ಇದರಲ್ಲಿ ಒಂದು ದಾರಿ ಏನಪ್ಪಾ ಅಂತಂದ್ರ ಶಾಸ್ತ್ರ ಪ್ರಮಾಣವೇ ಅಖಿಳರಿಗೆ ಪ್ರಮಾಣ, ವೇದ ಪ್ರಮಾಣವೇ ಅಖಿಳರಿಗೆ. ವೇದ ಅನ್ನುವಂತ ಕಣ್ಣಿನಿಂದ ನೋಡಿದ್ರೆ ಮಾತ್ರ ಆತ್ಮತತ್ವ ತಿಳಿತದ. ಆ ಕಣ್ಣು ತೆಗೆದು ಹೋಗಿದ್ರ ಈ ಚಕ್ಷುನಿಂದ ಕಾಣುದಿಲ್ಲ, ಈ ನಾಲಿಗೆಯಿಂದ ಆತ್ಮನ ರುಚಿಸ್ಲಿಕ್ಕೆ ಬರುವುದಿಲ್ಲ, ಈ ಕಿವಿಯಿಂದ ಆತ್ಮನ ಗ್ರಹಣ ಮಾಡಕ್ ಬರುವುದಿಲ್ಲ, ಶ್ರವಣ ಮಾಡ್ಲಿಕ್ಕೆ ಬರುವುದಿಲ್ಲ, ಈ ಚರ್ಮದಿಂದ ಆತ್ಮನನ್ನ ಮುಟ್ಲಿಕ್ಕೆ ಬರುವುದಿಲ್ಲ, ಈ ಜ್ಞಾನೇಂದ್ರದಿಂದ ಆತ್ಮನನ್ನ ಮೂಷಿಸ್ಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಆತ್ಮನಲ್ಲಿ ಇವ 5 ಗುಣಗಳು ಇಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇಲ್ಲ. ಆದ್ರಿಂದ ಶಾಸ್ತ್ರವೇ ಪ್ರಮಾಣ ಅಖಿಳರ್ಗೆ. ಲಾರ್ಡ್ ಎಮ್ಮ ಡಸಂಟ್ ಪ್ರಿಸ್ಕ್ರೈಬ್ ಮೆಡಿಟೇಷನ್. ಬರ್ಕೊಡ್ರಿ ಇರೋಣ. ಇಲ್ಲಿ ಯಮಧರ್ಮರಾಯ ನೀನು ಧ್ಯಾನದಿಂದ ಮೋಕ್ಷ ಆಕತಿಪ್ಪ ಅಂತ ತಿಳ್ಕೋಬೇಡ, ಧ್ಯಾನ ಮಾಡಂತ ಹೇಳುದಿಲ್ಲ. ಆರ್ ದ ಯಮಧರ್ಮರಾಯ ವಿಲ್ ನಾಟ್ ಪ್ರಿಸ್ಕ್ರೈಬ್ ದ ಇಂಟ್ಯೂಷನ್. ಇಂಟ್ಯೂಷನ್ ಅಂತ ಹೇಳ್ತಾರೆ ಬಹಳ ಮಂದಿ. ಇಂಟ್ಯೂಷನ್ ಅಂದ್ರೆ ಏನು? ಇಂಟ್ಯೂಷನ್ ಅಂದ್ರೆ ಏನ್ರಿ? ಬಹಳ ಮಂದಿ ಹೇಳ್ತಾರ ಸಾಕ್ಷಾತ್ಕಾರ, ಅಂತರ್ಬೋಧೆ ರೀ, ಅಂತರ್ಬೋಧೆ. ಸಾಕ್ಷಾತ್ಕಾರ. ಭಗವಂತ ಎದುರಿ ನಿಂತಾನೇನ್ರಿ ಅಂತ ಕೇಳ್ತಾರ. ಇಷ್ಟು ಹೇಳ್ತೀರಿ, ಭಗವಂತ ಎದುರಿ ನಿಂತಾನೇನು? ನೀನ್ 1 ಹೆಜ್ಜೆ ಭಗವಂತನ ಕಡೆಗೆ ಇಟ್ಟಂದ್ರ ಭಗವಂತ 10 ಹೆಜ್ಜೆ ಬರ್ತಾನಂತ ನಿನ್ ಕಡೆ. ಏನ್ ಬಂದ್ ಭೇಟಿ ಆಗ್ಯಾನೇನಪ್ಪಾ ನಿನಗ? ಇಷ್ಟು ಜಿಗದ ವೇದ ಅಂತ ಹೇಳಾಗತ್ತಿಯಲ್ಲ, ಭಗವಂತ ಭೇಟಿ ಆಗ್ಯಾನ ನಿನ್ಗೆ?
ಇಂಟ್ಯೂಷನ್ ಸಾಕ್ಷಾತ್ಕಾರ ಆಗೈತೇನ್ರಿ ಅನ್ನೋರದಲ್ಲ ಬಾಳ ಮಂದಿ. ಅವ್ರಿಗೆ ಯಾವ್ದು ಬರ್ರಿ ನಮ್ಮ 11ನೇ ಅಧ್ಯಾಯ ಅಥವಾ 10ನೇ ಅಧ್ಯಾಯ ಭಗವದ್ಗೀತೆಗೆ ಅಂತ ಹೇಳ್ಬೇಕು. ಸಾಕ್ಷಾತ್ಕಾರ ಅಂದವ್ರಿಗೆ 10ನೇ ಅಧ್ಯಾಯ, ಅದು 11ನೇ ಅಧ್ಯಾಯ ಭಗವದ್ಗೀತೆ. ಇಂಟ್ಯೂಷನ್ ಫಾರ್ ಅಕ್ವೈರಿಂಗ್ ದಿಸ್ ನಾಲೆಜ್. ಆ ಯಮಧರ್ಮರಾಯ ಈ ಸಾಕ್ಷಾತ್ಕಾರವನ್ನು ಹೇಳುವುದಿಲ್ಲ, ಮೆಡಿಟೇಷನ್ ಹೇಳುವುದಿಲ್ಲ, ಅವೆಲ್ಲ ಸಾಧನೆಗಳು. ಈ ಪ್ರಿಸ್ಕ್ರೈಬ್ಸ್ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನಂ. ಯಮಧರ್ಮರಾಯ ಏನ್ ಹೇಳ್ತಾನ ಅಂದ್ರೆ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ ಮಾಡಪ್ಪ. ಇದು ಜ್ಞಾನದ ಮಹಿಮೆ, ತಿಳ್ಕೊಡ್ರಿ. ಯಾರು ಹೇಳುದಿಲ್ಲ ಈ ಮಾಡಿ. 1ನೇ ಅಧ್ಯಾಯದಾಗ 1ನೇ ವಲ್ಲಿ ಒಳಗ 13ನೇ ಮಂತ್ರ ಮಠ ಹೇಳಿದೆ ನಾನು ಸಾರಾಂಶ. ಏನ ಒಟ್ಟ ಕಠೋಪನಿಷತ್ ಇದು ಏನ್ ತಾತ್ಪರ್ಯ ಏನ್ರಿ? ಉಪನಿಷತ್ ಏನೈತಿ ಮುಖ್ಯವಾಗಿ ಅಂತಂತ ಯಾರಾದ್ರೂ ಕೇಳಿದ್ರೆ ಆ 1ನೇ ಅಧ್ಯಾಯದಾಗ 18ರಿಂದ 25ನೇ ಮಂತ್ರಗಳು ಬಹಳ ಇಂಪಾರ್ಟೆಂಟ್ ಅದ. 18ರಿಂದ 25ನೇ ಮಂತ್ರಗಳು. ಲಾರ್ಡ್ ಯಮ ಗಿವ್ ದ ಸೆಂಟ್ರಲ್ ಟೀಚಿಂಗ್ ಆಫ್ ನಚಿಕೇತ ಹ್ಯಾಸ್ ಆಸ್ಕ್ಡ್ ಫಾರ್. ಏನ್ ನಚಿಕೇತ ಕೇಳಿದ್ದ ಅವನ ಮುಖ್ಯವಾದಂತ ಬೇಡಿಕೆ ಏನಾಯ್ತು? ಕಠೋಪನಿಷತ್ತಿನ ತಾತ್ಪರ್ಯವೇ ಅವರ ಬೇಡಿಕೆ. The real teaching of Kadhopanishad begins from 1 to 18. 1-2-18 ಪ್ರಾರಂಭ ಆಗ್ತದೆ. ಯಾವುದು? ಕಠೋಪನಿಷತ್ತಿನ ನಿಜವಾದ ಶಾಸ್ತ್ರ. ಹೆಂಗ ಅಂದ್ರ ಭಗವದ್ಗೀತೆ ಯಾವಾಗ ಚಲೋ ಆಕತ್ರಿ ಶಾಸ್ತ್ರ ಅಂದ್ರ 2ನೇ ಅಧ್ಯಾಯ 11ನೇ ಶ್ಲೋಕ. ಅಲ್ಲಿ ಮಠ ಯಾವುದೂ ಇಲ್ಲ. ಪ್ರಾರಂಭ ಆಗುದು 2ನೇ ಅಧ್ಯಾಯ 11ನೇ ಶ್ಲೋಕ ಭಗವದ್ಗೀತೆ. ಅಶೋಚಾನನ್ವಶೋಚಸ್ವಂ ಪ್ರಜ್ಞಾವಾದಾಂಚ ಭಾಷಸೆ ಗತಾಸು ನ ಗತಾಸೂಂಚ ನಾನು ಶೋಚಂತಿ ಪಂಡಿತಾಃ. ಇಲ್ಲಿಂದ ಚಲೋ ಆಗ್ತದೆ ಯಾವುದು ಅಭ್ಯಾಸ ಶಾಸ್ತ್ರ ಎಲ್ಲೇ ಭಗವದ್ಗೀತೆ ಒಳಗೆ. ಹಂಗೆ ಕಠೋಪನಿಷತ್ ಪ್ರಾರಂಭ ಆಗುದು 1ನೇ ಅಧ್ಯಾಯ 2ನೇ ವಲ್ಲಿ 18ನೇ ಶ್ಲೋಕದಿಂದ ಪ್ರಾರಂಭ ಆಗ್ತದೆ ಅಂತ ಹೇಳ್ತಾರೆ. ಇದರಲ್ಲಿ ಏನ್ ಹೇಳಿ ಕೊಡ್ತಾರ್ರಿ ಕೇಳ್ರಿ, ಬಾಳ ಚಂದ. ಆತ್ಮ ಹೆಂಗದಪ್ಪ? ನಿರ್ವಿಕಾರ ಅರಿವು ಸ್ವರೂಪದ. ಅದು ಅರಿವು ಸ್ವರೂಪದ, ಅದು ಆಕಾರ ಇಲ್ಲ. ಅದು ಎಂದೆಂದು ಬದಲಾವಣೆ ಹೊಂದುವುದಿಲ್ಲ. ಅದೊಂದು ಗುರುತುಗಳು ತಿಳ್ಕೊಂಡ್ಬಿಡಲಿ. ಜಗತ್ತಿನ ಯಾವ್ದು ಬದಲಾವಣೆ ಆಗ್ತದೆ ಅದು ಆತ್ಮ ಅಲ್ಲ. ಶರೀರ ಬದಲಾವಣೆ ಆಗ್ತತಿ, ಆತ್ಮ ಅಲ್ಲ. ಪ್ರಕೃತಿ ಬದಲಾವಣೆ ಆಗತಿ, ಆತ್ಮ ಅಲ್ಲ. ಮನಸ್ಸು ಬದಲಾವಣೆ ಆಗತಿ, ಅದು ಆತ್ಮ ಅಲ್ಲ. ಬುದ್ಧಿ ಬದಲಾವಣೆ ಆಗತಿ, ಅದು ಆತ್ಮ ಅಲ್ಲ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತು ಎಲ್ಲವೂ ಬದಲಾವಣೆ ಆಗುವಾಗ ಇದ್ಯಾವು ಆತ್ಮ ಅಲ್ಲ. ಇವೆಲ್ಲದೂ ಸಾಕ್ಷಿಯಾಗಿರುವಂತಹ ಅದು ಆತ್ಮ ಏನದ, ಅದು ಬದಲಾವಣೆ ಆಗದೇ ಇರುವಂತ ತತ್ವ. ಅದಕ್ಕೆ ಷಡ್ಭಾವ ವಿಕಾರಗಳಿಲ್ಲ. ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ ಅನ್ನುವಂತ ಷಡ್ಭಾವ ವಿಕಾರಗಳು ಯಾವುದು ಇಲ್ಲವೋ ಅದು ಆತ್ಮ. ಯಾವ್ದು ಇದೆಯೋ ಅದು ಅನಾತ್ಮ. ತಿಳ್ಕೊಂತ ಹೇಳ್ತಾರೋ ಅದು ಆತ್ಮತತ್ವ ಎಂದೂ ಬದಲಾವಣೆಯಾಗಿಲ್ಲ. ಈ ಶರೀರ ಈಗ ಮುಪ್ಪಾಗಿದೆ. ಈ ಮುಪ್ಪಾದ ಶರೀರ ಆತ್ಮ ಏನು ಅಲ್ಲ. ಈ ಮುಪ್ಪಾದ ಶರೀರದಲ್ಲಿ ಮುಪ್ಪಾಗದೇ ಇರುವಂತಹ ಒಬ್ಬ ಅರಿವು ಅದಾನ ಅವನು ಮುಪ್ಪಾಗಿಲ್ಲ ನೋಡ್ರಿ ಅಂತಾರು. ಅವ ಈ ಮಗು ನೀವು ಗುಂಡಾಗ ಗಜಗ ಆಡೋ ಮುಂದೆ ಎಷ್ಟು ವಯಸ್ಸಿದ್ರಿ? 4, 5, 6 ವರ್ಷದಾಗಿದ್ದು ನೆನಪಡ್ಕೊಡ್ರಿ. ಅವಾಗ ಹೆಂಗಿತ್ತ ಆತ್ಮ? ಈ ಆತ್ಮ ಇವು ಹಂಗಾದ. ಅದಕ್ಕೆ ವಯಸ್ಸಾಗಿಲ್ಲ, ಅದಕ್ಕೆ ಮುಪ್ಪಾಗುದಿಲ್ಲ, ಅದಕ್ಕೆ ಹುಟ್ಟಿಲ್ಲ, ಅದಕ್ಕೆ ಸಾವಿಲ್ಲ, ಯಾವ ವಿಕಾರವೂ ಇಲ್ಲ. ಆತ್ಮ ಅಂದ್ರೆ ವಿಕಾರ ರಹಿತ. ಈ ವಿಕಾರಮಯವಾದ ಈ ಶರೀರದಲ್ಲಿ ವಿಕಾರ ರಹಿತವಾದಂತಹ ಬಂದದ, ಅದು ಆತ್ಮ ಅಂತ ತಿಳ್ಕೊಬೇಕು. ಈ ಶರೀರ ಬದಲಾವಣೆ ಆಗುವಂತಹ ಈ ಶರೀರದಲ್ಲಿ ಬದಲಾವಣೆ ಆಗದೇ ಇರುವಂತಹ ಮೂಲ ಸ್ವರೂಪ ಒಂದದ, ಇನ್ಹೆರೆಂಟ್ ಇನ್ ದ ಬಾಡಿ, ಅದು ಆತ್ಮ ಅಂತ ತಿಳಿಬೇಕ್ರಿ. ಅದನ್ನು ಗುರುತಿಸುವಂತಹ ಮನಸ್ಸು ಸೂಕ್ಷ್ಮ ಆಗ್ಬೇಕು. ಇದು ಒಂದೇ ಪಾಯಿಂಟ್. ಆತ್ಮ ಈಸ್ ಅಕರ್ತ. ಏನು ಮಾಡಬಲ್ಲ ನೋಡ್ರಿ, ಅವ ಅಕರ್ತ ಅದ.
ಮಾಡವಲ್ಲ. ಏನ್ ಮಾಡೋ ನಾ ಮಾಡಿದೆ, ನಾ ಮಾಡ್ತೀನಿ ಅಂತಲ್ಲ, ಅದು ಆತ್ಮ ಅಲ್ಲ. ನಾ ಮಾಡಿದೆ, ನಾ ಉಂಡೆ, ನಾ ಅಂತಲ್ಲ, ಅದು ಅಹಂಕಾರ. ನಾನು ಅದು ನಿತ್ಯ ನಾನು, ಸುಳ್ಳು ನಾನು, ಖರೆ ನಾನು ಅಲ್ಲ. ಖರೆ ನಾನು ಅದಕ್ಕೆ ಅಧಿಷ್ಠಾನವಾಗಿ ಐತಿ. ಅದು ಅಕರ್ತ ಅದ, ಅದು ಯಾವ ಕರ್ಮಗಳನ್ನು ಮಾಡುವುದಿಲ್ಲ. ಮತ್ತು ಕರ್ಮಗಳ ಸಂಚಿತ ಆಗಾಮಿ ಪ್ರಾರಬ್ಧ ಅಂತ ಹೇಳ್ತಾರಲ್ರಿ, ಆ ಕರ್ಮ ಎಲ್ಲದವು? ಅವು ಆತ್ಮನಲ್ಲಿ ಇಲ್ಲ, ಅವು ಅನಾತ್ಮಕ್ಕೆ ಸಂಬಂಧಪಟ್ಟಿದ್ವು. ಮತ್ತ ಅವು ನನಗ ನಾನ ಕರ್ತ, ನಾನ ಭೂತ ಅನಿಸುತ್ತಲ್ರಿ ಅಂದ್ರೆ ಅದು ಭ್ರಮೆ. ಅದು ಭ್ರಮೆ, ಆರೋಪ ಮಾಡ್ಕೊಂಡು ನಾನು ಕರ್ತ ಅನ್ನಗತ್ತೀವಿ. ಶರೀರ ಮಾಡ್ತದ, ನಾನು ಮಾಡ್ತೇನೆ ಅಂತ ಅನ್ನಗತ್ತೆ. ಶರೀರ ಮಾಡ್ತೈತಲ್ಲ ಮಾಡಿ ನಾವು, ನಾನು ಮಾಡುತ್ತೇನೆ. ತಪ್ಪು ತಿಳುವಳಿಕೆ ಆಗ್ಯದ. ಆತ್ಮ ಹೆಂಗದ? ಅಕರ್ತ ಅದು. ಅಕರ್ತ ಇತ್ತಂದ್ರ ಆತ್ಮ ಹೆಂಗದ? ಮುಂದಿನ ತತ್ವ ಅಭೋಕ್ತ ಅದ. ಮಾಡುವವನು ಅಲ್ಲ, ಉಣ್ಣುವವನು ಅಲ್ಲ. ಆತ್ಮ ತತ್ವ ಈ ಶರೀರದಲ್ಲಿ ಮಾಡುವ ಒಬ್ಬವದನ, ಉಣ್ಣುವ ಒಬ್ಬವದನ, ಅವ ಜೀವ. ಇನ್ನೊಬ್ಬವದನ, ಅವ ಮಾಡುವವನು ಅಲ್ಲ, ಉಣ್ಣುವವನು ಅಲ್ಲ. ಅವ ಏನದಲ್ಲ ಆತ್ಮ. ಅವು ನಾನು ಅಂತ ತಿಳ್ಕೊಬೇಕು. ಇಲ್ಲಿವರೆಗೆ ನಾವೇನ್ ತಿಳ್ಕೊಂಡೇವಿ? ನಾ ಮಾಡವ, ನಾ ಉಣ್ಣವ, ಇದು ಭ್ರಮೆ. ನಾ ಮಾಡವಲ್ಲ, ನಾ ಉಣ್ಣವಲ್ಲ, ಇದು ಅಜ್ಞಾನ. ಒಂದು ಭ್ರಮೆ ಅದ, ಒಂದು ಜ್ಞಾನ ಅದ. ನಾವು ಭ್ರಮೆಯಲ್ಲಿ ನಾವು ಅಭಿಮಾನ ಮಾಡಿದ್ವಿ, ನಾವು ಸಂಸಾರಕ್ಕೆ ಹೋಗ್ತೇವೆ. ನಾವು ನಿರ್ಭ್ರಮೆಯಲ್ಲಿ ಅಭಿಮಾನ ಮಾಡಿದ್ವಿ, ನಾವು ಮೋಕ್ಷಕ್ಕೆ ಹೋಗ್ತೇವೆ. ಪುನಃ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸು ಎಲ್ಲ ಹೋಗ್ತೀರಿ, ತುಡಿಸ್ತೀರಿ ನೋಡ್ರಿ. ಅಲ್ಲಿ ನಿಮ್ಗೆ ಬಂಧನ ಆಗ್ಬೋದು, ಮೋಕ್ಷನ ಆಗ್ಬೋದು. ಮನಸ್ಸೇ ಕಾರಣ ಅದು. ಅಭಿಮಾನ ಎಲ್ಲ ಪಡ್ತೀರಿ. ನಾ ಕರ್ತ ಭೋಕ್ತ ಅಂದ್ರೆ ಸಂಸಾರ ಪ್ರಾಪ್ತಿ, ನಾ ಕರ್ತ ಭೋಕ್ತ ನನ್ನ ಮೋಕ್ಷ ಪ್ರಾಪ್ತಿ. ಇಷ್ಟೇ ಫರಕದೆ. ಬರೀ ಚಾವಿ ಹಾಕ್ತೀವಿ, ಕಿಲಿ ಕೈ ತಗೊಂಡು ಕಿಲಿ ಕಪ್ಪದಾಗ ಹಾಕಿ ಅದನ್ನು ತಿರುಗಿಸ್ತೇವೆ. ಎಡಕ್ ತಿರುಗಿಸಿದ್ರೆ ಲಾಕ್, ಬಲಕ್ ತಿರುಗಿಸಿದ್ರೆ ಓಪನ್. ಅಲ್ಲೇ ಐತಿ, ಎರಡು ಅಲ್ಲೇ ಅದ. ಬಂಧನ ಆಗ್ಬೇಕಾದ್ರು ಮನಸ್ಸ ಕಾರಣ, ಮೋಕ್ಷ ಆಗ್ಬೇಕಾದ್ರು ಮನಸ್ಸ ಕಾರಣ. ಕರ್ತ ಭೋಕ್ತ ಕಡೆ ಅಭಿಮಾನ ಮಾಡಿದ್ವಿ, ಜೀವ ಹಾಕಿದ್ವಿ. ಅಕರ್ತ ಭೋಕ್ತ ಕಡೆ ಅಭಿಮಾನ ಮಾಡಿದ್ವಿ, ಪರಮಾತ್ಮ ಹಾಕಿವಿ. ಅಂದ್ರೆ ಪರಮಾತ್ಮ ಆಗುದು ಯಾರ ಕೈಯಾಗೈತಿ? ಆ ಮನುಷ್ಯನ ಕೈಯಾಗೈತಿ. ಜೀವಾತ್ಮ ಆಗಿ ಒದ್ದಾಡೋದು ಯಾರ ಕೈಯಾಗೈತಿ? ಆ ಮನುಷ್ಯನ ಕೈಯಾಗೈತಿ. ಆ ಮನುಷ್ಯ ನೋಡ್ರಿ ಸಾಧನೆ ಆಗೈತಿ, ಎಲ್ಲರಿಗೂ ಸಾಧನೆ. ಮನೆಯೇನ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋನು. ಮುಂದೆ ಹೇಳ್ತಾರ ಅವರು, ಆತ್ಮ ಈ ಸರ್ವ ಅಧಿಷ್ಠಾನಂ. ಬದಲಾವಣೆ ಆಗುತ್ತಿರುವಂತಹ ವಸ್ತುವಿಗೆ ಆಧಾರವಾಗಿ ಬದಲಾವಣೆ ಆಗದೇ ಇರುವಂತಹ ಒಂದು ವಸ್ತು ಅದ, ತಿಳ್ಕೊಡ್ರಿ. ಆ ಸಿನಿಮಾದಲ್ಲಿ ಬದಲಾವಣೆ ಆಗಾಗತ್ತಾವ. ಒಂದು ಸೀನ್ ಆಗ್ತದ, ಇನ್ನೊಂದು ದೃಶ್ಯ ಬರ್ತದ. ಆ ದೃಶ್ಯಾವಳಿಗಳಾಗ್ತದ, ಅಲ್ಲೇ ಹೊಡೆದಾಟ ಆಗ್ತದ, ಬಡದಾಟ ಆಗ್ತದ, ಮಾರಾಮಾರಿ ಆಗ್ತದ. ಇವೆಲ್ಲ ಸನ್ನಿವೇಶಗಳು ನಡೆದಾವ. ಆ ಬದಲಾವಣೆ ಆಗುತ್ತಿರುವಂತಹ ದೃಶ್ಯಗಳ ಮಧ್ಯದಲ್ಲಿ ಬದಲಾವಣೆ ಹೊಂದದೇ ಇರುವಂತಹ ಆ ಸ್ಕ್ರೀನ್ ಪರದೆ ಅಲ್ಲಿ ಮಳೆ ಆಗ್ಯದ, ದೃಶ್ಯದಾಗ ಮಳೆ ಆಗ್ಯದ, ಆ ಪರದೆ ತೋದಿಲ್ಲ. ಅಲ್ಲೇ ಬೆಂಕಿ ಹಚ್ಚಾರ, ಆ ಪರದೆ ಸುಟ್ಟಿಲ್ಲ. ಹಂಗ ಆತ್ಮತತ್ವ ಏನು ನಿರ್ವಿಕಾರ ಸ್ವರೂಪದಿಂದ ಅದ, ಅದು ಅಧಿಷ್ಠಾನ ಸ್ವರೂಪದಿಂದ ಅದ. ಅದು ಬದಲಾವಣೆ ಹೊಂದುವುದಿಲ್ಲ. ದಿಸ್ ಈಸ್ ಎ ಚೇಂಜ್ಲೆಸ್ ಕಾನ್ಸಿಯಸ್ ಪ್ರಿನ್ಸಿಪಲ್ and it is not inherent in my body, it is inherent in the entire creation. ಅದು ನನ್ನ ಶರೀರದ ಅಷ್ಟ ಮೂಲ ಸ್ವರೂಪ ಅಲ್ಲ, ಇಡೀ ಜಗತ್ತಿನ ಮೂಲ ಸ್ವರೂಪವೇ ಆತ್ಮ ಆಗಿದೆ. This is akin to the inherent water in the waves. ಅಂತಾರ. ಅದು ಹೆಂಗದ ಅಂತಂದ್ರ, ಪ್ರತಿಯೊಂದು ಅಲೆಯಲ್ಲಿ ನೀರ್ ಅದ ಇಲ್ರಿ, ನೀರ್ ಬಿಟ್ಟು ಅಲೆ ಅದನು ವಿಚಾರ ಮಾಡ್ರಿ. ಆ ಅಲೆ ಇದ್ದಂಗ ಜಗತ್ತದ, ನೀರ್ ಇದ್ದಂಗ ಪರಮಾತ್ಮ ತತ್ವ, ಆತ್ಮ ತತ್ವ ಅದು. ಮುಂದೆ ಹೇಳ್ತಾರೆ, ಆತ್ಮ ಈ ಗುರುವಿಜ್ಞೇಯತ್ವಂ. ಸಿಕ್ಕಿದ್ರಿ ನೋಡೋಣ, 135ನೇ ಪೇಜ್ ನಾಗ ಅದನ್ನು ನೋಡೋಣ. 132ನೇ ಪೇಜ್ ನಾಗ ಸಿಕ್ಕೇನ್ರಿ. 132
ಆತ್ಮ ಈಸ್ ದುರ್ವಿಜ್ಞೇಯತ್ವಂ. ಯಾರಿಗೆ ಹೇಳ್ಕೊಟ್ರು ಕೂಡ ಆತ್ಮಜ್ಞಾನ ಸರಳವಾಗಿ ತಿಳಿಯುವುದಿಲ್ಲ, ತಿಳಿಲಿಕ್ಕೆ ಬಹಳ ಕಠಿಣದ ಅಂತ ಹೇಳ್ತಾರೆ. ದುರ್ವಿಜ್ಞೇಯ ಅಂದ್ರೆ ತಿಳಿಲಿಕ್ಕೆ ಕಠಿಣದ, ಅಗದಿ ಸರಳ ಇಲ್ಲ, ಬಹಳ ಕಠಿಣ ಸಾಧ್ಯತೆ. ಕಾನ್ಸಿಯಸ್ನೆಸ್ ಇಟ್ಸೆಲ್ಫ್ ಡಸಂಟ್ ಹ್ಯಾವ್ ಎನಿ ಪ್ರಾಪರ್ಟಿ. ಯಾಕಂದ್ರೆ ಅದಕ್ಕೆ ಗುಣಗಳಿಲ್ಲ. ಅದಕ್ಕೆ ಬಣ್ಣ ಇತ್ತಂದ್ರೆ ಗುರುತು ಹಿಡಿತಿದ್ವಿ, ಅದಕ್ಕೊಂದು ಆಕಾರ ಇತ್ತಂದ್ರೆ ಗುರುತು ಹಿಡಿತಿದ್ವಿ. ಅದಕ್ಕೆ ಆಕಾರ ಇಲ್ಲ, ಅದಕ್ಕೆ ಬಣ್ಣ ಇಲ್ಲ, ರೂಪ ಇಲ್ಲ, ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ಆದ್ರಿಂದ ಅದು ಗುರುತಿಸೋದು ಬಹಳ ಕಠಿಣದ. ಅಂತ ಒಂದು ಮಾತಿಲ್ಲ. It appears to have property because it is associated with various body mind complex. ಆತ್ಮಕ್ಕೆ ಗುಣಗಳ ಅದಾವ ಅನ್ನೋ ಒಂದು ಕಾರಣದ, ಆದ್ರೆ ಗುಣಗಳು ಇಲ್ಲ. ಆ ಗುಣಗಳ ಇದ್ದಂತ ವಸ್ತುಗಳು ಕೂಡ್ಕೊಂಡಾವಂತಲ್ಲಿ ಏನ್ರಿ? ಗುಣಗಳಿದ್ದಂತ ವಸ್ತುಗಳು ಕೂಡ್ಕೊಂಡಾವ. ಮಳೆ ನೀರಿಗೆ ಯಾವ ಗಂಧನೂ ಇಲ್ಲ, ಯಾವ ರುಚಿನೂ ಇಲ್ಲ. ಅದು ಭೂಮಿಗೆ ಬಿದ್ದಾಗ ಭೂಮಿಯ ಮಣ್ಣಿನ ಅಂಶ ಕೂಡಿದಾಗ ಅದರ ರುಚಿ ಬಿಡ್ತದೆ. ಯಾವ ಕುಡಿಯುವ ನೀರಿನಲ್ಲಿ ರುಚಿ ಬಿಡ್ತದೆ. ಹಂಗ ನಿರಾಕಾರವಾದ ಪರಮಾತ್ಮನಲ್ಲಿ ಯಾವ ಗುಣಗಳು ಇಲ್ಲ. ಆ ಶರೀರ ಮನಸ್ಸು ಬುದ್ಧಿಗಳಲ್ಲಿ ಕೂಡಿದಾಗ ಗುಣಗಳ ಅದಾವೇನು ಅಂತ ಅನಿಸ್ತದೆ ಅಂತಾರ. ಸಗುಣ ನಿರ್ಗುಣ ಸ್ವರೂಪಂ ಅದು ಏನಾಗ್ತದೆ? ಇದು ಎರಡು ಇರೋದ್ರಿಂದ ಸಾಮಾನ್ಯ ಜನರಿಗೆ ಮೋಸ ಆಗ್ತದೆ. ಅರಿವು ಅನ್ನೋದಕ್ಕೆ ತನ್ನದೇ ಆದಂತ ರೂಪ ಇಲ್ಲ, ತನ್ನದೇ ಆದಂತ ಬಣ್ಣ ಇಲ್ಲ. ಆ ಶರೀರ ಕೂಡಿದಾಗ ಆ ಶರೀರ ರೂಪವನ್ನು ತಾಳ್ತದ ಆತ್ಮ. ಇದ್ವಿ ಶರೀರದ ಪ್ರವೇಶ ಆಗ್ತಂದ್ರೆ ಆ ಇದ್ವಿ ಆಕಾರ ಆಗ್ತದ ಆತ್ಮ. ಆನಿ ಶರೀರ ಪ್ರವೇಶ ಆಗ್ತಂದ್ರೆ ಆನಿ ಶರೀರ ಆಗ್ತದ ಆತ್ಮ ಅಂತಾರು. Therefore, it is confusing as to which the nature is intrinsic and which is incidental. ಅಂತಾರವರು ಅದರ ಸ್ವರೂಪ ಮಾತ್ರ ಏನದ ಬಹಳ ತಿಳುವಳಿಕೆಗೆ ಬರುದಿಲ್ಲ, ಎಂತಂದ್ ನಮಗೂ ಬರುದಿಲ್ಲ. ಮತ್ ಹೇಳ್ತಾರ ಇದು ಆತ್ಮತತ್ವ ಹೆಂಗದಂದ್ರ ದೇಶ ಕಾಲ ಒಳಗೈತೋ ದೇಶ ಕಾಲ ಆಚೆಗೆ ಐತಂದ್ರ ದೇಶ ಕಾಲ ಆಚೆಗದ. ದೇಶ ಕಾಲಗಳು ಕೂಡ ಆತ್ಮದಲ್ಲಿ ಕಲ್ಪಿತದಾವ. ದೇಶ ಕಾಲಗಳು ಕೂಡ ಆತ್ಮದಲ್ಲಿ ಕಲ್ಪಿತದಾವ. ದೇಶ ಕಾಲಗಳು ಕೂಡ ಸಮುದ್ರದಲ್ಲಿ ಆ ಅಲೆಗಳ ಬಂದಂಗ ಅಲೆಗಳ ಬರ್ತಾ ಇರ್ತಾವ ಮುಳುಗ್ತಾವ, ಇರ್ತಾವ ಮುಳುಗ್ತಾವ. ಹೆಂಗೋ ಹಂಗ ದೇಶ ಕಾಲಗಳು ಇರ್ತಾವ, ಮುಳುಗ್ತಾವ, ಇರ್ತಾವ ಮುಳುಗ್ತಾವ. ಸೃಷ್ಟಿ ಸ್ಥಿತಿ ಲಯ ಆಗ್ತದ. ದೇಶ ಕಾಲಗಳು ಕೂಡ ಅನಿತ್ಯದವ, ಆತ್ಮದಲ್ಲಿ ಅವು ಅನಿತ್ಯದವ. ಇಷ್ಟೊಂದು ಸಂಕ್ಷಿಪ್ತ ಸಾರಾಂಶ ನೀನು ಹೇಳಂತವ್ರು ಅಂತ ಹೇಳಿ ನಾನು ಒಮ್ಮೆಲೆ ಇನ್ನ ದ್ವಿತೀಯ ಅಧ್ಯಾಯ ಪ್ರಥಮದಲ್ಲಿ ಆ ಮಂತ್ರವನ್ನ ಹೇಳಲಿಕ್ಕೆ ಹೋಗ್ತೇನೆ. ಪರಾಂಚಿಕಾನಿ ವ್ಯತ್ರಣೆ ಸ್ವಯಂಭೂ ತಸ್ಮಾತ್ ಪರಾನ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರಃ ಪ್ರತ್ಯಗಾತ್ಮಾನಂ ಐಕ್ಷತ್ ಆವೃತ ಚಕ್ಷುರ್ ಅಮೃತತ್ವಂ ಇಚ್ಛನ್. ಪರಾಂಚಕಾನಿ ವ್ಯತ್ರಣ ಸ್ವಯಂಭೂ. ಸ್ವಯಂಭೂ ಪರಮಾತ್ಮ ವ್ಯತ್ರಣೋತ್ತ ನಾಶ ಮಾಡ್ಯಾನ. ಪರಮಾತ್ಮ ನಾಶ ಮಾಡ್ಯಾನ. ಏನ್ ಮಾಡ್ಯಾನ? ಖಾನಿ ಇಂದ್ರಿಯಗಳ ಜ್ಞಾನೇಂದ್ರಿಯಗಳನ್ನು ನಾಶ ಮಾಡ್ಯಾನಂತ. ಅದಕ್ಕ ಅವು ಏನ್ ಮಾಡ್ತಾವಂತ? ಪರಾಂಚಿ ಖಾನಿ. ಪರಾಂಚಿ ಅಂದ್ರ ಅವು ಹೊರಗಿನ ವಸ್ತುಗಳನ್ನ ನೋಡ್ತಾವ. ಕಣ್ಣು ಹೊರಗಿಂದ ನೋಡ್ತದ, ಕಿವಿ ಹೊರಗಿಂದ ಕೇಳ್ತದ, ರುಚಿ ಹೊರಗಿಂದ ನೋಡ್ತದ, ಸ್ಪರ್ಶ ಜ್ಞಾನ ಹೊರಗಿಂದ ಸ್ಪರ್ಶ ಜ್ಞಾನ ಮಾಡ್ಕೊತದ, ಘ್ರಾಣೇಂದ್ರಿಯ ಹೊರಗಿಂದ ವಾಸನೆಯನ್ನ ಗ್ರಹಣ ಮಾಡ್ತದ. ಅವೆಲ್ಲವೂ ಹೊರಗಿನ ಎಕ್ಸ್ಟ್ರೋವರ್ಟ್ ಅಂತ ಇಂಗ್ಲಿಷ್ನಾಗ ಹೊರಗಿನ ವಿಷಯಗಳನ್ನ ಗ್ರಹಣ ಮಾಡೋ ಸಾಮರ್ಥ್ಯ ಅದಾವ ಇಂದ್ರಿಯಗಳಿಗೆ. ತಸ್ಮಾತ್ ಆದ್ದರಿಂದ
ಪರಾನ್ ಪಶ್ಯತಿ, ಹೊರಗ ನೋಡ್ತಾವ, ಹಿಂದ ನೋಡ್ಕೊಳ್ಳೋ ಸ್ವಭಾವ ಗೊತ್ತಿಲ್ಲ ಇಂದ್ರಿಯಗಳಿಗೆ. ಇಂದ್ರಿಯಗಳ ಮುಂದೆ ಏನದ ಗೊತ್ತಾಗ್ತದ, ಇಂದ್ರಿಯಗಳ ಹಿಂದೆ ಏನದ ಗೊತ್ತಾಗುದಿಲ್ಲ. ಪರಾನ್ ಪಶ್ಯತಿ ನ ಅಂತರಾತ್ಮನ್. ಇಚ್ಛನ್ ಅಮೃತತ್ವಂ. ಯಾರಾದ್ರೂ ಅಮೃತ ತತ್ವ ಅಂದ್ರ ಅಮರತ್ವವನ್ನ ಬಯಸಿ ಕಶ್ಚಿದ್ದೀರ, ಎಲ್ಲೇ ಒಬ್ಬ ಜ್ಞಾನಿ ವಿವೇಕಿ ಅವೃತ್ತ ಚಕ್ಷು, ಕಣ್ಣುಗಳನ್ನ ಹಿಂದೆ ನೋಡುವಂತ ಸಾಮರ್ಥ್ಯವನ್ನ ಮಾಡಿಕೊಂಡು ಆತ್ಮತತ್ವವನ್ನ ನೋಡ್ತಾನ, ಗ್ರಹಿಸ್ತಾನ. ಹಂಗಾರೆ ಏನ್ ಮಾಡ್ಬೇಕಾಗ್ತು ಅಂದ್ರೆ, ವಿವೇಕಿ ಅನಿಸ್ಕೋಬೇಕಂದ್ರ ನಾವು ವಿಷಯ ವಸ್ತುಗಳನ್ನ ನೋಡಿದಂಗ ಹೊರಗೆ ನೋಡಬೇಡ್ರಿ, ಹೊರಗೆ ಕೇಳಬೇಡ್ರಿ, ಹೊರಗಿಂದ ರುಚಿಸಬೇಡ್ರಿ, ಹೊರಗಿನ ಜ್ಞಾನೇಂದ್ರಿಯ ಹೋಗಬೇಡ್ರಿ. ಅಂದ್ರೆ ಏನ್ ಮಾಡ್ಬೇಕು, ಇಂದ್ರಿಯಗಳನ್ನ ಹೊರಮುಖ ನೋಡುವಂತ ಇಂದ್ರಿಯಗಳನ್ನ ಒಳಮುಖ ಮಾಡ್ಕೊಡ್ರಿ ಅಂತ. ಇಂದ್ರಿಯಗಳನ್ನ ಒಳಮುಖ ಮಾಡ್ಕೊಂಡು ನೋಡ್ರಿ. ಹಿಂದ ಐತಿ ಆತ್ಮ, ಹಿಂದದ, ಮುಂದಿಲ್ಲ. ಮುಂದ ಭ್ರಮೆ ಅದ, ಹಿಂದ ಆತ್ಮ ಅಧಿಷ್ಠಾನ ಅದ. ಆದ್ರಿಂದ ಆ ಇಂದ್ರಿಯಗಳನ್ನ ಹಿಮ್ಮುಖವಾಗಿ ನೋಡುವಂತ ಕಲೆಯನ್ನ ಹೇಳ್ಕೊಡ್ತದ ಉಪನಿಷತ್ತು, ಗುರುಗಳು. ಮುಂದೆ ನೋಡ್ಬೇಡ, ಮುಂದೆ ನೋಡು ಚಟ ಬಿದ್ದೈತಿ, ನನಗೆ ಹಿಂದೆ ನೋಡು ಕಲಿ, ಹೇಳ್ಕೊಡ್ತೇನೆ, ಕಲ್ಕೋ. ಈ ನೇತ್ರದ ಹಿಂದೆ ಏನದ? ನೇತ್ರದ ಮುಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇರುವಂತ ವಸ್ತು ಅದ. ಈ ನೇತ್ರದ ಹಿಂದೆ ಏನದ ಅಂದ್ರ ಅಸ್ಪರ್ಶ, ರೂಪ, ರಸ, ಗಂಧ ಇರುವಂತ ವಸ್ತು ಅದ, ಆತ್ಮತತ್ವ ಅದ. ಅದು ದೃಕ್ ಅದ. ದರ್ಶನ ಲಕ್ಷ್ಯ ಕೊಡ್ಬೇಡ, ದೃಕ್ಕನ ಕಡೆ ಲಕ್ಷ್ಯ ಕೊಡು. ಯಮಧರ್ಮ ಹೇಳ್ತಾನಂತ, ಭಗವಂತ ಏನ್ ಮಾಡಿದ್ನಂತ, ಇಂದ್ರಿಯಗಳು ಮೊದಲು ನೋಡ್ತಿದ್ವೋ ಏನೋ ಗೊತ್ತಿಲ್ಲ ಹಿಂದಿಂದು ಅಂತಾನವ. ಅವ್ರಿಗೆ ಕೆಡಿಸ್ಬಿಟ್ಟಂತ, ಅವ್ ಹಿಂದೆ ನೋಡು ಸ್ವಭಾವವನ್ನ ತೆಗೆದು ಹಾಕ್ಬಿಟ್ಟಂತ, ಅವ್ರ ಇಂದ್ರಿಯಗಳಿಂದ ಕಸ್ಕೊಂಡ್ಬಿಟ್ಟಂತ. You destroy the sense organs by making them extrovert in the nature. ಸ್ವಭಾವ ಸಿದ್ಧವಾಗಿ ಮೊದಲಕ್ಕ ಇಂದ್ರಿಯಗಳಿಗೆ ಹಿಮ್ಮುಖವಾಗಿ ನೋಡ್ಲಿಕ್ಕೆ ಬರ್ತಿತ್ತೋ ಕಾಣ್ತದ, ಈ ಮಾತಿನ ಮ್ಯಾಗ ಅರ್ಥ ಆಗ್ತದ. ಆದ್ರ ಹಿಮ್ಮುಖ ನೋಡ್ಬಾರ್ದು ಅಂತ ತಿಳ್ಕೊಂಡು ಭಗವಂತ ಏನ್ ಮಾಡಿದ್ನಂತ, ಅವಳ ಹಿಮ್ಮುಖ ನೋಡುವಿಕೆಯನ್ನ ಕಸಕೊಂಡ್ಬಿಟ್ನಂತ. ಆದ್ದರಿಂದ ಅವತ್ತಿನಿಂದ ಇಂದ್ರಿಯಗಳು ಎಲ್ಲ ಮುಮ್ಮುಖವಾಗಿ ವಿಷಯ ಗ್ರಹಣವನ್ನ ಮಾಡುವಂತ ಸಾಮರ್ಥ್ಯ ಒಳಗಾಗ್ಯಾವ. ಅವುಗಳ ಹಿಂದೆ ಏನೈತೆ ಅನ್ನುವಂತ ಸಾಮರ್ಥ್ಯ ಕಳ್ಕೊಂಡಾವಂದ್ರೆ ಮೊದಲು ಇತ್ತು ಅಂತ ಅರ್ಥ. These defective sense organs and the mind are always busy with pursuit of external duty and pleasure. ಈ ದೋಷಪೂರಿತ ಇಂದ್ರಿಯಗಳು ಏನದಾವ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಏನದಾವ, ಇವು ಹೊರಗ ಹರಿದಾಡ್ತಾವ. ಅಲ್ಲೈತಿ ಸುಖ, ಇಲ್ಲೈತಿ ಸುಖ. ಆ ಸುಖವನ್ನ ಪಡೀಲಿಕ್ಕೆ ಹೊರಗ ಹರಿದಾಡ್ತಾವ. ಆ ಒಳಗಿನ ಆತ್ಮ ಸುಖದ ಕಡೆಗೆ ಹೋಗವಾಲು. No one has a time to introspect and think about ಆತ್ಮ. ಯಾರಿಗೂ ಸಮಯ ಇಲ್ಲ, ಬಹಳ ಫಾಸ್ಟ್ ಐತಿ ದುನಿಯಾ, ಯಾರಿಗೂ ಸಮಯ ಇಲ್ಲ. ಎಲ್ಲಿ ನಾನು ಒಂದು ಸಮಯವನ್ನ ಎಲ್ಲರ ವೇಸ್ಟ್ ಮಾಡಿದ್ನಂದ್ರ ಯಾವುದೋ ಒಂದು ವಿಷಯದಿಂದ ವಂಚಿತನಾಗ್ತೇನೆ ಅನ್ನುವಂತ ಭ್ರಮೆಯಿಂದ ವಿಷಯಗಳಲ್ಲಿಯೇ ಸುಖವನ್ನು ಹುಡುಕಾಕತ್ತಾರಂತ ಈ ಇಂದ್ರಿಯಗಳನ್ನ, ಪಂಚ ಜ್ಞಾನೇಂದ್ರಿಯನ್ನ ಹೊಂದಿದಂತ ಜೀವಿಗಳು. Even the one with a faint interest postpone the spiritual pursuit. ಏನೋ ಆತ್ಮಜ್ಞಾನವನ್ನು ಹೊಂದಬೇಕಂತ ಇಚ್ಛಾ ಒಳಗಿದ್ರು ಕೂಡ ಅವ್ರು ನೋಡೋ ತಗೋ, ಇನ್ನೂ ರಿಟೈರ್ಮೆಂಟ್ ಆಗಿಂದ 60 ವರ್ಷ ಆಗಿಂದ ನೋಡ್ಲಂತಾರ. 60 ಆಗಿಂದ ಏನಂತಾರ ಗೊತ್ತೈತೇನೆ? ಇಲ್ರಿ, ಅವ್ನು ಸ್ವಲ್ಪ ಮಗನ್ ಮದ್ವೆ ಅದ, ಒಂದು ಮಗಳದ ಒಂದ್ ಮದ್ವೆ ಅದ, 2 ಅಕ್ಕಿ ಕಾಳು ಹಾಕ್ಬಿಟ್ಟಿವಿ ಅಂದ್ರೆ ಮುಂದೆ ಏನೈತಿ, ಸಿದ್ಧಾವಣ ಮಠ ಆಯ್ತಲ್ರಿ, ಐತಿ ಅನ್ಕೊಂತ ಮುಂದಾಕಾಕತ್ತಾರ. 60 ಹೋಗಿ 70 ಆದ್ರೂ ಇನ್ನೂ ಮುಂದಾಕಾಕತ್ತಾರ. ಯಾಕೆ ಮುಂದಾಕಾಕತ್ತಾರ ಅಂದ್ರೆ ಅವ್ರಿಗೆ ಆಸಕ್ತಿ ಕಡಿಮೆ ಆಗೈತಿ. ಇಲ್ಲ, ಆ ಕಡೆ ಆಸಕ್ತಿ ಇಲ್ಲ. ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ಎಷ್ಟೈತಿ ಅಷ್ಟ ಆಸಕ್ತಿ ಒಳಗಿನ ವಿಷಯದಲ್ಲಿ ಇಲ್ಲ. ಶಂಕರಾಚಾರ್ಯ ಸೇಜ್ ಇನ್ ಭಜಗೋವಿಂದಂ ಬ್ಯೂಟಿಫುಲಿ ಅಂತಾರಪ್ಪ ಅವರು. ಶಂಕರಾಚಾರ್ಯರು ಭಜಗೋವಿಂದಂ ಅನ್ನುವಂತ ಮಂತ್ರ ಅದ್ರಾಗ ಹೇಳ್ಯಾರ. ನಿನ್ನೆ ಮೊನ್ನೆ ಮಂಗಳಾಚರಣೆ ಮಾಡಿದ್ರು ನಮ್ ರೇವಣ್ಣವರು, ಅದ್ರಾಗಿನ ಒಂದು ಮಂತ್ರ ಹೇಳ್ತಾರ. ಯಾವ ಮಂತ್ರ ಅದು? ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಸಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ, ಪರಬ್ರಹ್ಮಣೆ ಕೋಪಿನಾಸಕ್ತ. ಮಗು ಆಟದಾಗ ಆಸಕ್ತಿ ಐತಿ, ಮಗು ಆಟದಾಗ ಆಸಕ್ತಿ ಅಂತ ನೋಡ್ರಿ.
ಆಟ ಆಟ ಆಟ. ಊಟ ಲಕ್ಷದಲ್ಲಿ ಆಟ ಆಡ್ತೈತ ಮಗು. ಸಣ್ಣಂದಿರ್ತ ನಾವೆಲ್ಲರೂ ಆಟದಲ್ಲಿ ಬಾಲಸ್ತಾವತ್ ಕ್ರೀಡೆಯಲ್ಲಿ ಆಸಕ್ತರಾಗೇವಿ. ಹಾಗೆ ವಯಸ್ಸು ಕ್ರಮೇಣವಾಗಿ ಗತಿಸಿ ನಾವು ವಯಸ್ಸಿಗೆ ಬಂದ್ವಿ ಅಂದ್ರ ತರುಣಾವಸ್ಥಾ ಬರ್ತೇವಿ. ತರುಣಾವಸ್ಥೆಗೆ ಬಂದು ತರುಣಿಯಲ್ಲಿ ಆಸಕ್ತಿ ಆಗ್ತೀವಿ. नौकरी हो गया तो छोकरी चाहिए. He is interested not in job now. Now he is interested in a girl. He wants to get married. Youth passes away in attachment with woman. ನಿನ್ನ ಹರೇದ ವಯಸ್ಸ ತೇಜಸ್ ಇರುವಂತ ವಯಸ್ಸು ಕಳ್ಕೊಂಡ್ಬಿಟ್ಟಿ. ಎಲ್ಲೇ ತರುಣಿಸ್ತಾವ ತರುಣಿಸಕ್ತ. ಹೆಂಗ ಮುದುಕಾದ ಗೊತ್ತಾಗ್ಲಿಲ್ಲ, ಪಟ್ನ ಮುದುಕ ಆಗ್ಬಿಟ್ಟ. ಅಯ್ಯೋ ನನ್ನ ಇಂದ್ರಿಯಗಳು ಶಿಥಿಲಾಗತ್ತಾವ, ಕಣ್ಣು ಕಾಣವಾಲು, ಕಿವಿ ಕೇಳವಾಲು, ಕಾಲ್ ಅಡ್ಡಾಡಕ್ ಬರವಾಲು. ಆ ಮುದುಕ ಆಗ್ಬಿಟ್ಟೆ. ಹೆಂಗ್ ಮುದುಕ ಇದೆ ಗೊತ್ತಿಲ್ಲ. ತರುಣಸ್ತಾವ ತರುಣಿ ರಕ್ತ. ವೃದ್ಧಸ್ತಾವ ಚಿಂತಾಸಕ್ತ. ವೃದ್ಧ ಆದ, ನಾ ಹಂಗ್ ಮಾಡಬೇಕಾಗಿತ್ತು ಹಿಂಗ್ ಮಾಡಿದೆ, ಹಿಂಗ್ ಮಾಡಬೇಕಾಗಿತ್ತು ಹಂಗ್ ಮಾಡಿದೆ. ಬರೀ ಹಿಂದಿನ ತಗೋತಾನೆ, ಹಿಂದಿನ ಸುದ್ದಿನ ಹೇಳ್ತಾನ. 1947 ಸುದ್ದಿನ ಹೇಳ. ಓಲ್ಡ್ age passes away worrying about many things. Alas, there is hardly anyone who wants to be lost in Parabrahman. ಪರಬ್ರಹ್ಮಣೆ ಕೋಟಿನ ಸಕ್ತ. ಪರಬ್ರಹ್ಮ ವಿಷಯದಲ್ಲಿ ಯಾರಿಗೂ ಆಸಕ್ತಿ ಇಲ್ಲ. ಇದು ಲೋಕದ ನುಡಿ ಹೇಳಗತ್ತ. Even when one realize the importance of Atma and the purpose of the life, it is not so late in that he is incapable of attaining it. ವಯಸ್ಸರ ಆಗೇತಿ, ಆದ್ರೂ ಇನ್ನು ಏನಂತ ಏನ್ ಬಹಳ ವಯಸ್ಸಾಗಿಲ್ಲ, ಇನ್ಮ್ಯಾಗಲ ಪ್ರಯತ್ನ ಮಾಡ್ಬೇಕಪ್ಪ, ಆತ್ಮಜ್ಞಾನವನ್ನು ಹೊಂದಬೇಕು ಅಂತಾನ ಬರೇ ಬಾಯ್ಲೆ ಆಗ್ವಲ್ದು, ಮಾಡಕ್ ಆಗ್ವಲ್ದು. ಯಾಕಂದ್ರ ಸಿದ್ದಾಮಠಕ್ ಬರ್ರಿ ಅಂದ್ರ ನಾ ಹೆಂಗ್ ಬಂದ್ ತಳಕೊಂಡ್ರಲ್ಲಿ, ನಾ ಇಂತ ದೊಡ್ಡ ಪೊಸಿಷನ್ ದಾಗ ಅದೀನಿ, ನಂದು ಸ್ಥಾನಮಾನ ದೊಡ್ಡದ, ತಳಕೊಂಡ್ರ ಅಂತಾರ, ಹೆಂಗ್ ಕುಂಡ್ರಲ್ಲಿ ಅಂತಾರ. ಹಿಂಗಾಗಿ ಬರಕ್ ತಯಾರಿಲ್ಲ ಅವಂಗ. ಅಂತ ಒಳಗ್ ಮನಸ್ಸು ಹೋಗ್ಬೇಕಪ್ಪ, ಇನ್ನ ಇದ್ರಾಗ ಏನ್ ಸುಖ ಇಲ್ಲ. ಆ ಸಿದ್ಧಾರೂಢರು ಇಲ್ಲೇ ಹುಬ್ಬಳ್ಳಿಯಾಗ ಆಗ್ಯಾರ. ಅಂತ ಮಹಾನ್ ಪುರುಷರ ತತ್ವ ಏನೈತಿ ಕೇಳಾಕ್ ಹೋಗ್ಬೇಕು ಅನಿಸ್ತದ. ಒಳಗ ಬರಾಕ್ ಆಗವಲ್ದು, ಅಭಿಮಾನ ಕಾಣಾಗತ್ತದ. ನಾನು ಗೆಸ್ಟೆಡ್ ಆಫೀಸರ್ ಇದ್ದಿ, ನಾನು ಇಂತ ದೊಡ್ಡ ಇಂಜಿನಿಯರ್ ಇದ್ದೆ ಇಂತ ಆಫೀಸ್ನಾಗ ಇಲ್ಲೇ ಹುಬ್ಬಳ್ಳಿಯಾಗ, ಇಂತ ದೊಡ್ಡ ಜಿಲ್ಲಾ ಅಧಿಕಾರಿ ಇದ್ದೆ ನಾನು, ನಾ ಹೆಂಗ ಅಲ್ಲಿ ಹೋಗಿ ಬಂದ್ ತಳಕೊಂಡ್ರಲ್ಲಿ ಅಂತಾನ ಅಭಿಮಾನ ಕಾಣಾಕತ್ತದ. ತಿಳ್ಕೊಬೇಕಂತ ಅನ್ಸೈತಿ, ಬರ್ಬೇಕಂತೇನ್ರಿ, ಬರಾಕ್ ಆಗವಲ್ತ್ರಿ ನಮ್ದಾರವ್ರ ಅಂತಾರ ಬಹಳ ಮಂದಿ ಅಧಿಕಾರಿಗಳು. ನಾವು ಬರ್ಬೇಕ್ರಿ ಅನಸ್ತತ್ರಿ, ಅಲ್ಲಿ ಬರಾಕ್ ಆಗ್ವಲ್ರಿ ಅಂತ. ಯಾಕೆ ಬರಾಕ್ ಆಗ್ವಲ್ದ್ರಿ ಅಂತೀನಿ ನಾನು ಬಹಳ ವಿಚಾರ ಮಾಡಿದ್ದೆ. ಯಾಕೆ ಬರಾಕ್ ಆಗ್ವಲ್ದು ಇವ್ರಿಗೆ, ಯಾಕೆ ಬರಾಕ್? ಅಭಿಮಾನ ಕಾಣಾಗತ್ತದ. A rare discriminative person considers it worthwhile in devoted time and pursuit Atma. ಯಾವ ಬಹಳ ಏನೋ ಚುರುಕ್ ಬುದ್ಧಿ ಅವದಾನ, ಸಾತ್ವಿಕ ಅಂತಃಕರಣದವದಾನ, ವಿವೇಕಿ ಅದಾನ, ಅವ ಎಲ್ಲವನ್ನ ಕೈ ಬಿಟ್ಟು ಆತ್ಮಜ್ಞಾನವನ್ನು ಪಡೆಯಲಿಕ್ಕೆ ಪ್ರಾರ್ಥಿಸ್ತಾ ಕೊಡ್ತಾನಂತ ನೋಡ್ರಿ. He is intelligently analyzed his experience in the world and has understood the 3 defects of Anatma. ಈ ಜಗತ್ತಿನಲ್ಲಿ ಬರುವಂತ ಸುಖಗಳಲ್ಲಿ ದುಃಖದಿಂದ ಕೂಡ್ಯಾವು, ಅಲ್ಲಿ ತೃಪ್ತಿ ಅನ್ನೋದಿಲ್ಲ. ಮತ್ತೇನದ ದುಃಖ ಮಿಶ್ರಿತತ್ವಂ, ಅತೃಪ್ತಿಕರತ್ವಂ ಮತ್ತು ಬಂಧಿಸ್ತಾವಿವು, ಬಿಟ್ಟು ಹೋಗದಂಗ ಮಾಡ್ಕೊಂಡನ್ನ. ಆದ್ರಿಂದ ನನಗೆ ಈ ವಿಷಯ ವಸ್ತುಗಳು ಬೇಡ ಅಂತ ಯಾವ ಧಿಕ್ಕರಿಸ್ತಾನ ಅವಂಗ ಅನ್ಬೇಕು ವಿವೇಕಿ. Such a seeker wakes up and seeks immortality. ಇಂತ ಸಾಧಕ ಏನ್ ಮಾಡ್ತಾನೆ, ತನ್ನೊಳಗಿದ್ದಂತ ಅಮರತತ್ವ ಏನದ ಒಳಗದ ಅದು ಗುರುತಿಸ್ಬೇಕು. ಆಗೋದಲ್ಲ ಇದು, ಅಮರತ್ವ ಆಗೋದಲ್ಲ. ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾವುದೋ ಒಂದು ದೇಶದಲ್ಲಿ ಹೋಗಿ ಆಗುವಂತ ಘಟನೆ ಅಲ್ಲ ಇದು. ಎಲ್ಲ ದೇಶ ಎಲ್ಲ ಕಾಲದಲ್ಲಿ ಇರುವಂತ ವಸ್ತು ಅದ. ಯಾವುದು ಅಮರತ್ವ ಅನ್ನೋದು ಅದನ್ನ ಗುರುತಿಸ್ಬೇಕು ಅಷ್ಟೇ. And then he sees Atma within. ಒಳಗ ನೋಡ್ಕೋಬೇಕು, ಹೊರಗಿಲ್ಲ. ಲಾರ್ಡ್ ಯಮ ಆಫರ್ಡ್ ದ ವರ್ಲ್ಡ್ ನಚಿಕೇತ. ನಚಿಕೇತನಿಗೆ ಯಮಧರ್ಮ ಈ ಎಲ್ಲಾ ನಿನಗೆ ಜಗತ್ತಾಗಿರುವಂತ ಭೋಗ ಭಾಗ್ಯಗಳನ್ನು ಕೊಡ್ತೇನಿ ಅಂದ್ರೂ ಕೂಡ ಏನ್ ಮಾಡಿದ ನಚಿಕೇತ, he turned it down for immortality.
ಈ ಭೋಗ ಭಾಗ್ಯಗಳನ್ನ ತ್ಯಾಗ ಮಾಡಿದವ ಎದ್ರ ಸಲುವಾಗಿ ಆ ಅಮರತ್ವದ ಜ್ಞಾನವನ್ನು ಸ್ವೀಕರಿಸಲು ಅದಕ್ಕ ಪ್ರಾಮುಖ್ಯತೆ ಕೊಟ್ಟ. ದ ಸೀಕರ್ ನೋ ದಟ್ ದ ಆತ್ಮ ಈಸ್ ಇಮ್ಮಾರ್ಟಲ್. ಈ ಶಿಷ್ಯ ಗೊತ್ತದ ಆತ್ಮ ಅಮರದ, ಬಿಕಾಸ್ ಇಟ್ ಈಸ್ ಬಿಯಾಂಡ್ ದಿ ಪ್ಯಾರಾಮೀಟರ್ಸ್ ಆಫ್ ಟೈಮ್ ಅಂಡ್ ಸ್ಪೇಸ್. ದೇಶ ಕಾಲಗಳ ಆಚೆಗದ ಅದು ಆತ್ಮ ಅನ್ನುವಂಥದ್ದು. ಆ ದೇಶ ಕಾಲಗಳ ಅನ್ನುವಂತಹ ಪ್ಯಾರಾಮೀಟರ್ ನ ಆಚೆಗದ. ಈವನ್ ವೆನ್ ದ ಕ್ರಿಯೇಷನ್ ರಿಸಾಲ್ವ್ ದ ಕಾನ್ಶಿಯಸ್ನೆಸ್ ಸರ್ವೈವ್. ಈ ಸೃಷ್ಟಿ ಅನ್ನುವಂಥದ್ದು ಪ್ರಳಯ ಆದ್ರೂ ಕೂಡ ಆತ್ಮಗೆ ಪ್ರಳಯ ಆಗೋದಿಲ್ಲ, ತಿಳ್ಕೊಳ್ರಿ. ಆತ್ಮ ಬದಲಾವಣೆ ಆಗುದಿಲ್ಲ ಅಂದ್ರ ಅದು ಹೀಗೆ ಹೆಂಗದ, ಸೃಷ್ಟಿ ಪ್ರಳಯ ಆದ್ರೂ ಕೂಡ ಆತ್ಮ ಹಂಗ ಇರ್ತದ. ಅವಾಗೂ ಕೂಡ ಕಾನ್ಶಿಯಸ್ನೆಸ್ ಈಸ್ ದ ವಿಟ್ನೆಸ್ ಆಫ್ ದ ಆಬ್ಸೆನ್ಸ್ ಆಫ್ ಟೈಮ್ ಅಂಡ್ ಸ್ಪೇಸ್. ದೇಶ ಕಾಲಗಳ ಇಲ್ಲದಲ್ಲಿ ಆತ್ಮ ಅರಿವಿಗೆ ಬರ್ತದ, ಸಾಕ್ಷಿಯಾಗದ. Having on to anatma is like a drowning man holding unto a straw, the latter will be drawn with it. ಏನಂತಾರೆ ಇಲ್ಲಿ? ಹೋಲ್ಡಿಂಗ್ ಆನ್ ಟು ಅನಾತ್ಮ, ಜೀವಾತ್ಮ ಮಾಡ್ತಾನೆ, ಅನಾತ್ಮವನ್ನು ಹಿಡ್ಕೊಂಡು ಈ ಸಂಸಾರದಾಗ ಏನ್ ಮಾಡ್ತಾನ, ಮುಳುಕೊಂತ ಹೋಗ್ತಾನ ಹೊರತು ತೇಲುವುದಿಲ್ಲ. ತೇಲ್ಬೇಕಂದ್ರೆ ಗಟ್ಟಿ ವಸ್ತು ಹಿಡ್ಕೋಬೇಕು. ಆತ್ಮನನ್ನ ಯಾರು ಹಿಡಿತಾರ ಅವ್ರು ತೇಲ್ತಾರ, ಅವ್ರು ಮೋಕ್ಷವನ್ನು ಅಂತಾರ. ಅನಾತ್ಮವನ್ನ ಯಾರು ಹಿಡಿತಾರ ಅವ್ರು ಮುಳುಗ್ತಾರ. ಅನಾತ್ಮ ವಸ್ತು ಇವ್ರನ್ನ ಮುಳುಗಿಸ್ಬಿಡ್ತದ. ಹೆಂಗಂದ್ರೆ ಆ ನೀರಾಗ ಆ ಒಂದು ದಂಡ ಹಿಡ್ಕೊಂಡಂತ ಆಶ್ರಯಕ್ಕೆ ಅವಾಗ ಮುಳುಗ್ತಾನ. ಅವ ಏನ್ ಹೇಳ್ತಾನ, ದಂಡ ಹಿಡ್ಕೊಂಡವ ಮುಳುಗ್ತಾನವ, ಮುಳುಗಿಸ್ಬಿಡ್ತದ. He turns the mind and sense organs away from the world. ಜ್ಞಾನಿ ಇದ್ದಾವೆ, ವಿವೇಕ್ ಇದ್ದಾವೆ, ಏನ್ ಮಾಡ್ತಾನೆ? ಯಾವ ಅಜ್ಞಾನಿ ಮಾಡ್ತಾನಲ್ಲ ಅದ್ರ ವಿರುದ್ಧ ಮಾಡ್ತಾನವ. ಅಜ್ಞಾನಿ ವಿಷಯ ವಸ್ತುಗಳಿಗೆ ಬಯಸಿ ಹೋಗ್ತಾನೆ, ವಿಷಯ ವಸ್ತುಗಳಿಂದ. ಇವ ವಿಷಯ ವಸ್ತುಗಳಿಂದ ದೂರ ಹೋಗ್ತಾನೆ. Its attention is turned away from the objects and turned towards subject. ಅನಾತ್ಮ ವಸ್ತುಗಳ ಕಡೆಗೆ ಲಕ್ಷ್ಯದ ಜೀವಂದು. ಆ ರೀತ ಜ್ಞಾನಿ ವಿಷಯ ಒಂದು ಲಕ್ಷ್ಯ ಎತ್ತ ಕಡೆ, ದೃಕ್ ಕಡೆ ಲಕ್ಷ್ಯದ ಒಂದು. ದೃಶ್ಯದ ಕಡೆ ಯಾರ ಲಕ್ಷ್ಯದ ಅವರು ಸಂಸಾರವನ್ನು ಹೊಂದ್ತಾರ. ದೃಕ್ಕದ ಕಡೆ ಯಾರ ಲಕ್ಷ್ಯದ ಅವರು ಮೋಕ್ಷವನ್ನು ಹೊಂದುತ್ತಾರೆ. When a person looks at the mirror, even though he is looking outside, he is looking at himself. ಇಲ್ಲಿ ಒಂದು ಬಿಂಬ ಪ್ರತಿಬಿಂಬವಾದವನ್ನ ಕುರಿತು ಹೇಳ್ತಾರೆ. ಕನ್ನಡಿಯೊಳಗೆ ನಮ್ಮ ಪ್ರತಿಬಿಂಬವನ್ನ ನೋಡಕತ್ತೀವಿ. ಆ ಪ್ರತಿಬಿಂಬಕ್ಕೂ ಬಿಂಬಕ್ಕೂ ಏನು ವ್ಯತ್ಯಾಸ ಅದ ಅಂತಂದ್ರೆ ಏನು ವ್ಯತ್ಯಾಸ ಇಲ್ಲ ಅನ್ನುವಂತ ವಾದವನ್ನು ಮಾಡ್ತಾರೆ ಬಿಂಬ ಪ್ರತಿಬಿಂಬ ನ್ಯಾಯದಲ್ಲಿ. ಪ್ರತಿಬಿಂಬವನ್ನ ತಿಳಿದರೆ ಬಿಂಬವನ್ನು ತಿಳಿದಂತೆ. ಬಿಂಬವನ್ನ ತಿಳಿಯಾಕ್ಬೇಕಂತಂದ್ರ ತಿಳಿಯಾಕ್ ಬರೋದಿಲ್ಲ, ಬಿಂಬ ಕಾಣುದಿಲ್ಲ ಕಣ್ಣಿಗೆ. ಪ್ರತಿಬಿಂಬ ಕರಡಿಯನ್ನು ಹಿಡ್ಕೊಡ್ರಿ, ಕರಡಿಯೊಳಗ ಪ್ರತಿಬಿಂಬ ನೋಡ್ರಿ. ನನ್ನ ಮೂಗ್ ಹಿಂಗದ, ನನ್ನ ಕಣ್ಣು ಹಿಂಗದ, ನನ್ನ ನಾಲಿಗೆ ಹಿಂಗದ, ಅಥವಾ ನನ್ನ ಕಿವಿ ಹಿಂಗದವ, ನನ್ನ ಮುಖ ಹಿಂಗದ, ಅದ್ರ ನೋಡ್ತೈತಲ್ಲ ಅದನ್ನ ನೋಡಿ ತಿಳ್ಕೊಡ್ರಿ ಅಂತ ಹೇಳ್ತೈತಿ ಶ್ರುತಿ. ಹಂಗ ಯಾವ ಕರಡಿ ತಗೋಬೇಕು ಅಂದ್ರೆ ವೇದ ಅನ್ನುವಂತ ಕರಡಿ ಹಿಡೀರಿ. ಅದ್ರಾಗ ನಿಮ್ಮ ಸ್ವರೂಪ ಕಾಣ್ತದ. ನೀ ಹೆಂಗದಿ ಅಂದ್ರ ನೀ ಸದ್ರೂಪದಿ, ನೀ ಚಿದ್ರೂಪದಿ, ನೀನ್ ಆನಂದ ರೂಪದಿ, ನೀ ನಿತ್ಯದಿ, ನೀ ಬ್ರಹ್ಮದಿ ಅಂತ ಅದು ಹೇಳ್ತದ ಕರಡಿ. ಯಾವ ಕರಡಿ? ವೇದಾಂತ ಅನ್ನೋ ಕರಡಿ ಹೇಳ್ತದ. ಆ ಪ್ರಕಾರ ನಿಮ್ಮ ಸ್ವರೂಪವನ್ನು ನೀವು ಗುರುತಿಸ್ರಿ. ಆ ಬಿಂಬ ಪ್ರತಿಬಿಂಬವಾದದ್ದನ್ನೇ ಹೇಳ್ತದ ಇಲ್ಲಿ. ಸಿಮಿಲರ್ಲಿ through ಶಾಸ್ತ್ರ ವಿಚಾರ and ಗುರು ಉಪದೇಶ one sees himself the observer. ಗುರು ಶಾಸ್ತ್ರದ ಉಪದೇಶದ ಮೂಲಕ ಆತ್ಮಜ್ಞಾನವನ್ನು ಹೊಂದಲಿಕ್ಕೆ ಬರ್ತದೆ ಹೊರತು ಆ ಗುರು ಶಾಸ್ತ್ರ ಇಲ್ಲ ಅಂತಂದ್ರ ಆತ್ಮಜ್ಞಾನ ಆಗೋದಿಲ್ಲ ಅಂತಕೊಂಡು ಈ ಶ್ಲೋಕದ ತಾತ್ಪರ್ಯ. ಅಂದ್ರೆ ಏನಾಯ್ತು, ನಿನ್ನೆ ಹೇಳಿದ ವಿಷಯನ ಇನ್ನೊಮ್ಮೆ ಹೇಳ್ದಂಗಾಯ್ತು. ನಾಳೆಯಿಂದ ಈ ದ್ವಿತೀಯ ಅಧ್ಯಾಯ ಪ್ರಥಮ ವಲ್ಲಿಯ 2ನೇ ಮಂತ್ರ ಏನದ ಅದರ ಅರ್ಥವನ್ನ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಗ್ರೂಪ ಸೇವೆಯನ್ನ ಆ ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮಾಳಿಗೆ ವಿರಾಮ.